ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀಮುಪಾಸ್ಮಹೆ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದರವಿಂದಲಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀವರನ್ನು ಕೂಡ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಇನ್ನು ಇವತ್ತಿನ ದಿವಸ ಬಹಳ ವಿಶೇಷವಾಗಿ ಶ್ರಾವಣ ಮಾಸದ 2ನೇ ಮಂಗಳಗೌರಿಯ ಅನುಷ್ಠಾನ, 2ನೇ ವಾರ ಮಂಗಳವಾರ ಮಂಗಳಾದೇವಿಯನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ತಾಯಿ ಮಹಾಲಕ್ಷ್ಮಿಯನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ತಾಯಿ ಲಲಿತಾ ರಾಜರಾಜೇಶ್ವರಿ ದೇವಿಯನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಮಹರ್ಷಿವಾಣಿಯ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ನಾವೆಲ್ಲರೂ ಕೂಡ ಪ್ರಾರಂಭ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಕೋಪವುಡ್ ಬೈ ಲಲಿತಾ ಜ್ಯುವೆಲರ್ಸ್, ಹೆಣ್ಣು ಮಕ್ಕಳ ಕಣ್ಣು ಕೊರೈಸ್ತಕ್ಕಂಥ ಆಭರಣಗಳ ಮಳಿಗೆ ಅಂತಲೇ ಹೇಳ್ಬೋದು. ಇನ್ನು ಇವತ್ತಿನ ದಿವಸ ಮಂಗಳಗೌರಿ, ನಿಮ್ಮ ಪ್ರೀತಿಯ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲೂ ಕೂಡ ಬಹಳ ವಿಜೃಂಭಣೆಯಿಂದ ವೈಭವೀಪೂರಿತವಾಗಿ ಮಂಗಳಗೌರಿಯ ಅನುಷ್ಠಾನವನ್ನು ನಾವು ಕೂಡ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಇವತ್ತಿನ ದಿನದ ವಿಶೇಷತೆಯನ್ನು ಕೂಡ ತಿಳ್ಕೊಳ್ಬೇಕು, ಗುರುಜಿಯವರಿಂದ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಗಳನ್ನು ತಿಳ್ಕೊಳ್ಬೇಕು. 2ನೇ ವಾರದ ಮಂಗಳಗೌರಿ ಅನುಷ್ಠಾನವನ್ನು ಮಾಡ್ತಾ ಇದ್ದೀವಿ. ಯಾವೆಲ್ಲ ಸಿದ್ಧತೆಗಳನ್ನು ಮಾಡ್ಕೊಳ್ಬೇಕು, ಹೆಣ್ಣು ಮಕ್ಕಳು ಯಾವ ರೀತಿ ವ್ರತಾನುಷ್ಠಾನವನ್ನು ಆಚರಣೆಯನ್ನು ಮಾಡ್ಕೊಳ್ಬೇಕು, ಯಾವ ರೀತಿ ದೇವಿಯಲ್ಲಿ ಬೇಡಿಕೆಗಳನ್ನು ಇಡಬೇಕು ಇಷ್ಟಾರ್ಥಗಳನ್ನು ಸಿದ್ಧಿಸ್ಕೊಳ್ಳಿಕ್ಕೆ, ಇದೆಲ್ಲದರ ಪರಿಯನ್ನು ಗುರುಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಡೋರಿದ್ದಾರೆ. ಇನ್ಯಾಕೆ ತಡ, ಮೊದಲನೇದಾಗಿ ಗುರುಜಿಯವರನ್ನು ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಬಿಡೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನ, ನನ್ನ ತಂದೆಯವರನ್ನ ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಒಳ್ಳೆಯದಾಗಲಿ, ಶುಭವಾಗಲಿ. ಶುಭ ಮಂಗಳವಾರ, ಶ್ರಾವಣ ಮಾಸದ ಶುಕ್ಲ ಪಕ್ಷದ ಈ ಶುಭ ಮಂಗಳವಾರ, ಅದರಲ್ಲೂ ಎಲ್ಲ ವಿಪ್ರ ಬಾಂಧವರಿಗೆ ಇವತ್ತಿನ ದಿವಸ ಉಪಕರ್ಮವನ್ನು ಆಚರಣೆ ಮಾಡಿಕೊಳ್ತಿರ್ತಕ್ಕಂಥ ಪ್ರತಿಯೊಬ್ಬ ವಿಪ್ರ ಬಾಂಧವರಿಗೂ ಎಲ್ಲರಿಗೂ ಸಹಿತ ಒಳ್ಳೆಯದಾಗಲಿ. ಉಪಕರ್ಮ ಎಂಬತಕ್ಕಂಥದ್ದು ಯಜ್ಞೋಪೇತ ಧಾರಣೆಗೆ ಒಂದು ವಿಶೇಷವಾಗಿರತಕ್ಕಂಥ ಹಬ್ಬ. ಇದು ಜನವಾರದ ಹಬ್ಬ ಅಂತಲೂ ಹೇಳ್ತಾರೆ. ಅದರಲ್ಲೂ ಋಗ್ವೇದ ಉಪಕರ್ಮ ಇವತ್ತಿರತಕ್ಕಂಥದ್ದು, ನಾಳೆ ಯಜುರ್ವೇದ ಉಪಕರ್ಮ ಇದೆ. ಹಾಗೆ ಉಪಕರ್ಮವನ್ನು ತಾಯಿ ಗಾಯತ್ರಿ ದೇವಿಯನ್ನು ಉಪಾಸನೆ ಮಾಡೋದಂಥ ವಿಶೇಷವಾಗಿರ್ತಕ್ಕಂಥ ದಿನ. ಗಾಯತ್ರಿ ದೇವಿಯನ್ನು ಉಪಾಸನೆ ಮಾಡಿ, ಗಾಯತ್ರಿ ಮಂತ್ರವನ್ನು ನಿರಂತರ ಪಠನೆ ಮಾಡಿ ಒಂದು ವಿಶೇಷವಾಗಿರ್ತಕ್ಕಂಥ ವರ್ಚಸ್ಸು ತೇಜಸ್ಸಿಗೆ ಒಳಗಾಗುವಂತಹದ್ದು. ಮುಖದಲ್ಲಿ ಒಂದು ವರ್ಚಸ್ಸು ತೇಜಸ್ಸು ಬರಬೇಕಾದರೆ ನಿತ್ಯ ಗಾಯತ್ರಿ ಅನುಷ್ಠಾನವನ್ನು ಕ್ರಮಬದ್ಧವಾಗಿ ಮಾಡಬೇಕು. ನಮ್ಮ ಪೂರ್ವಜರು ಹಿರಿಯರು ಅವರು ಮಾಡಿರ್ತಕ್ಕಂಥ ಪೂಜಾ ಫಲ, ಅವ್ರು ಮಾಡಿರ್ತಕ್ಕಂಥ ತಪಸ್ಸು, ಅವ್ರು ಮಾಡಿರ್ತಕ್ಕಂಥ ಆ ಒಂದು ಪುಣ್ಯ ಫಲದಿಂದ ಒಂದು ಬ್ರಾಹ್ಮಣ ಜನ್ಮ ಅಂತ ಹೇಳ್ತಾರೆ. ಒಂದು ಬ್ರಾಹ್ಮಣ ಜನ್ಮ ತಾಳಬೇಕಾದ್ರೆ, ಬ್ರಾಹ್ಮಣ ಜನ್ಮ ಆಗಬೇಕಾದ್ರೆ ಅದು ಬಹಳಷ್ಟು ವಿಶೇಷತೆಗಳಿದೆ. ಆ ವಿಶೇಷತೆಗಳು ಆ ಗರ್ಭದಲ್ಲಿ ಹುಟ್ಟಬೇಕಾದ್ರೆ ಅವ್ರು ಮಾಡಿರ್ತಕ್ಕಂಥ ಪೂರ್ವಾರ್ಜಿತ ಏನಿರುತ್ತೆ ಆ ಪುಣ್ಯದ ಫಲ ಅಂತ ಹೇಳ್ತಾರೆ. ಇರಲಿ, ಏನೇ ಆದರೂ ಇವತ್ತಿನ ದಿವಸ ಯಜ್ಞೋಪವೀತವನ್ನು ಜನವಾರವನ್ನು ಧಾರಣೆ ಮಾಡ್ಕೊಳ್ತಕ್ಕಂಥ ದಿನ. ಹಾಗಾಗಿ ಇವತ್ತಿನ ದಿವಸ ಯಾರೆಲ್ಲ ಉಪಕ್ರಮವನ್ನು ಆಚರಣೆ ಮಾಡ್ಕೊಳ್ತಿದ್ದೀರಿ, ಅದರಲ್ಲೂ ವಿಶೇಷವಾಗಿ ಗಾಯತ್ರಿ ದೇವಿಯ ಉಪಾಸನೆ, ಋಷಿಗಳ ಪೂಜೆ, ಇವತ್ತಿನ ದಿವಸ ಸಪ್ತ ಋಷಿಗಳ ಪೂಜಾನುಷ್ಠಾನ ಸಿದ್ಧ ಭಾಳ ವಿಶೇಷವಾಗಿ ನಡೆಸ್ತಾರೆ. ಋಷಿಮಂಡಲ ಋಷಿ ಪೂಜೆಯನ್ನು ಮಾಡಿ ಋಷಿಗಳನ್ನು ಶಾಸ್ತ್ರಬದ್ಧವಾಗಿ ಹರಿಯುವ ನೀರಲ್ಲಿ ಅಥವಾ ನಿಂತ ನೀರುಗಳಲ್ಲಿ ಕೆರೆ ಬಾವಿಗಳು ಇಂಥ ಕಡೆ ಅದನ್ನು ವಿಸರ್ಜನೆ ಮಾಡ್ತಕ್ಕಂಥದ್ದು, ಆ ವಿಶೇಷವಾಗಿರ್ತಕ್ಕಂಥ ಋಷಿಯ ದರ್ಭೆಯನ್ನು, ಋಷಿಯ ಗಂಟುಗಳನ್ನು ಅಲ್ಲಿ ನೀರು ತೆಗೆದುಕೊಂಡು ವಿಸರ್ಜನೆ ಮಾಡ್ತಕ್ಕಂಥದ್ದು, ಮತ್ತು ಗೋಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಇದೆಲ್ಲ ಬಹಳ ವಿಶೇಷ. ಇದರ ಮಧ್ಯದಲ್ಲಿ ಗಾಯತ್ರಿ ಉಪಾಸನೆಯನ್ನು, ಗಾಯತ್ರಿಯ ಮಹಾಮಂತ್ರವನ್ನು, ಗಾಯತ್ರಿಯ ಮೂಲ ಬೀಜಾಕ್ಷರಿ ಮಂತ್ರವನ್ನು, ಗಾಯತ್ರಿ ಮಹಾಮಂತ್ರವನ್ನು ಇವತ್ತು ಜನವಾರ ಧಾರಣೆ ಆದ ನಂತರ ಕನಿಷ್ಠ ಪಕ್ಷ 1,000 1 ಲಕ್ಷ ಜಪಾನುಷ್ಠಾನಗಳನ್ನು ಮಾಡಿ ತಾವು ಆಡುವಂಥ ಮಾತಿಗೆ ತಮ್ಮ ಮುಖದ ವರ್ಚಸ್ಸು ತೇಜಸ್ಸು, ತಮಗಿರುವಂಥ ಸ್ಥಾನಮಾನ, ತಾವು ಮಾಡಬೇಕಾದಂಥದ್ದು, ಸಮಾಜದಲ್ಲಿ ನಡಿಬೇಕಾಗಿರ್ತಕ್ಕಂಥದ್ದು, ಜೊತೆಗೆ ಸಮಾಜದ ಏಳಿಗೆಗಾಗಿ, ಸಮಾಜದ ವೃದ್ಧಿಗಾಗಿ, ಸಮಾಜದ ಅಭಿವೃದ್ಧಿಗಾಗಿ, ಇಡೀ ಭಾರತ ಖಂಡದ ಅಭಿವೃದ್ಧಿಗಾಗಿ ಸದಾಕಾಲ ನಿಲ್ಲುವಂಥ ಮನಸ್ಥಿತಿ ತಾಯಿ ಗಾಯತ್ರಿಯ ಉಪಾಸನೆ ಆದಂಥವರಿಗೆ ಸಿಗುತ್ತೆ. ಯಾರು ತಾಯಿ ಗಾಯತ್ರಿಯನ್ನು ಉಪಾಸನೆ ಮಾಡ್ತಿರ್ತಾರೆ, ನಿತ್ಯ ಗಾಯತ್ರಿಯ ಒಂದು ಜಪಾನುಷ್ಠಾನಗಳಲ್ಲಿರ್ತಾರೆ, ಅವರ ಮುಖದ ವರ್ಚಸ್ಸು ತೇಜಸ್ಸು ಬಹಳಷ್ಟು ವಿಶೇಷವಾಗಿರುತ್ತೆ.
ಯಾವ ಕುಟುಂಬದಲ್ಲಿ, ಯಾವ ವಂಶದಲ್ಲಿ ಹಿಂದಿನ ತಲೆಮಾರುಗಳಲ್ಲಿ ನಿತ್ಯ ಅನುಷ್ಠಾನ, ನಿತ್ಯ ದೇವತಾರಾಧನೆ, ದೇವರ ಪೂಜೆ ಜೊತೆಗೆ ಗಾಯತ್ರಿ ಮಂತ್ರ, ಗಾಯತ್ರಿಯ ಉಪಾಸನೆಯನ್ನು ಮಾಡ್ತಿರ್ತಾರೆ, ಅಂತಹ ಕುಟುಂಬಗಳಲ್ಲಿ ನಿರಂತರವಾದಂಥ ರೀತಿ ಒಂದು ಹೆಚ್ಚಿನ ಶಕ್ತಿ ಇರುತ್ತೆ. ಆ ಪ್ರಾಂತ್ಯಕ್ಕೆ ಒಂದಷ್ಟು ವೈಬ್ರೇಷನ್ಸ್ ಇರುತ್ತೆ. ಹಾಗಾಗಿ ಯಜ್ಞೋಪವೀತವನ್ನು ಧಾರಣೆ ಮಾಡತಕ್ಕಂಥ ಉಪಕರ್ಮದ ಈ ಶುಭ ದಿನ ತಮ್ಮೆಲ್ಲರಿಗೂ ಶುಭ ಉಂಟಾಗಲಿ. ಹಾಗೆ ಮಂಗಳಗೌರಿ ಅನುಷ್ಠಾನ. ಮಂಗಳಗೌರಿ ಅಂತ ಬಂದಾಗ ಎಲ್ಲರೂ ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು, ಹೆಂಗಳೆಯರು, ಹೆಣ್ಣು ಮಕ್ಕಳು ತನ್ನ ತಾಯಿಯನ್ನು ಜೊತೆಯಲ್ಲಿ ಕೂಡಿಸ್ಕೊಂಡು ದೇವಿಯನ್ನು, ಆ ಪ್ರಸನ್ನತೆಯ ದೇವಿಯ ಆ ಕೃಪಾಶೀರ್ವಾದ ಪಡೀಲಿಕ್ಕೆ ಮಂಗಳಗೌರಿ ಅನುಷ್ಠಾನ ಮಾಡತಕ್ಕಂಥದ್ದು. 16 ವಿಳೆದೆಲೆ 16 ಬಟ್ಲಡಿಕೆ, 16 ವಿಳೆದೆಲೆ 16 ಬಟ್ಲಡಿಕೆ ಜೊತೆಗೆ ತೆಂಬಿಟ್ಟಿನ ಆರತಿ. ತೆಂಬಿಟ್ಟಿನ ಆರತಿಯನ್ನು ಮಾಡಿ ಆರತಿಯಿಂದ ಬರ್ತಕ್ಕಂಥ ಕಪ್ಪನ್ನು ಹಿಡಿದು ಆ ಕಪ್ಪನ್ನು ಕಣ್ಣಿಗೆ ಹಚ್ಚಿಕೊಂಡು ಬರ್ತಕ್ಕಂಥ ಸುಮಂಗಲೆಯರಿಗೆ ಕಪ್ಪು ಹಚ್ಚುವಂಥ ವಿಶೇಷವಾಗಿರ್ತಕ್ಕಂಥ ದಿನ. ಜೊತೆಗೆ ತಾಯಿಯೇ ಪೂಜಾ ಸಮಯದಲ್ಲಿ ತಲೆಗೆ ಜಡೆಯನ್ನು ಹಾಕಿ ಆಗ ವಿಶೇಷವಾಗಿರ್ತಕ್ಕಂಥ ಒಂದು ಕೀರ್ತನೆಯನ್ನು ಹಾಡಿ ಅದಾದ ನಂತರ ಪೂಜಾ ಅನುಷ್ಠಾನದ ಮೇಲೆ ತಾಯಿಯ ಆಶೀರ್ವಾದವನ್ನು ಪಡಿತಕ್ಕಂಥ ವಿಶೇಷವಾದಂಥ ದಿನ. ನೋಡಿ, ಪ್ರತಿಯೊಂದು ಪೂಜಾ ಕೈಂಕರ್ಯಗಳಲ್ಲೂ, ಪ್ರತಿಯೊಂದು ವಿಧಿವಿಧಾನಗಳಲ್ಲೂ ಜಗದ ಪಿತರ ಮುಂದೆ ಪಾರ್ವತಿ ಪರಮೇಶ್ವರು ತಂದೆ ತಾಯಿನೇ ಮೊದಲು, ತಂದೆ ತಾಯಿ ಪಾದಕ್ಕೆ ನಮಸ್ಕಾರ ಮಾಡಬೇಕು ಎಂಬತಕ್ಕಂಥದ್ದು ಇಡೀ ಜಗತ್ತು ಸಾರ್ತಾ ಇದೆ. ಹಾಗೆ ಗೌರಿಶಂಕರರನ್ನು, ಗಿರಿಜಾಶಂಕರರನ್ನು, ಶಿವಪಾರ್ವತಿಯರನ್ನು ಆರಾಧನೆ ಮಾಡತಕ್ಕಂತಹ ಇವತ್ತಿನ ಮಂಗಳಗೌರಿ ಅನುಷ್ಠಾನ, ಯಾರೆಲ್ಲ ಹೆಣ್ಣುಮಕ್ಕಳು ಮಂಗಳಗೌರಿ ಅನುಷ್ಠಾನವನ್ನು ಮಾಡ್ತಿದ್ದೀರೋ ನಿಮ್ಮೆಲ್ಲರ ಮನೋಕಾಮನೆ ಬೇಗ ಸಿದ್ಧಿಯಾಗಲಿ. ಜೊತೆಗೆ ನಿಮ್ಮ ಜನ್ಮದಾತರ ತಂದೆ ತಾಯಿ ಆಶೀರ್ವಾದ ಸದಾ ನಿಮಗೆ ಸಿಗಲಿ. ನೀವು ಹಾಕುವ ಪ್ರತಿ ಹೆಜ್ಜೆಯೂ ಒಳ್ಳೆಯ ಯಶಸ್ಸಿನಾಗಿರಲಿ. ಹಾಗೆ ನಿಮ್ಮ ಮುಖದ ವರ್ಚಸ್ಸು, ತೇಜಸ್ಸು ಮತ್ತಷ್ಟು ವೃದ್ಧಿಸಲಿ. ಇವತ್ತು ನೀವು ಹಣೆಗಚ್ಚುವಂಥ ಆ ವಿಶೇಷವಾದಂಥ ಗಂಗಚಂದ್ರ, ಗಂಧ, ಕುಂಕುಮ ಜೊತೆಗೆ ವಿಶೇಷವಾದಂತಹ ಕಪ್ಪು, ಇದೆಲ್ಲವೂ ಸಹಿತ ವಿಶೇಷವಾದಂತಹ ಆಣಿಮುತ್ತುಗಳು. ಅಂತಹ ಮುತ್ತು ರತ್ನದಂತಹ ಇರತಕ್ಕಂತಹ ಸೌಂದರ್ಯಕ್ಕೆ ಬೇಕಾಗಿರುವಂಥ ಭಗವಂತನ ಆ ಭಗವತಿಯ ಪ್ರಸಾದ, ಆ ಕಪ್ಪನ್ನು ಧಾರಣೆ ಮಾಡತಕ್ಕಂಥದ್ದು, ಕಣ್ಣಿಗೆ ಕಪ್ಪು ಹಚ್ಚುವಂಥದ್ದು. ಕಣ್ಣಿಗೆ ಕಪ್ಪು ಹಚ್ಚೋದು ಹೆಣ್ಣು ಮಕ್ಕಳಿಗೆ ಲಕ್ಷಣ. ಹೆಣ್ಣು ಮಕ್ಕಳ ಮುಖದ ಸೌಂದರ್ಯ ಮತ್ತಷ್ಟು ವೃದ್ಧಿಸುವಂಥದ್ದು ಆ ಕಪ್ಪು ಹಚ್ಚೋದ್ರಿಂದ ಅಂತಹ ಒಂದು ಶಕ್ತಿ ಇದೆ. ಅದೇ ಕಪ್ಪಿನಿಂದ ಇರ್ತಕ್ಕಂಥ ದೋಷ ಪರಿಹಾರ ಆಗುತ್ತೆ. ಯಾವ ಕುಟುಂಬದಲ್ಲಿ ಹೆಣ್ಣು ಮಕ್ಕಳು ಸದಾಕಾಲ ಕಣ್ಣಿಗೆ ಕಪ್ಪು ಹಚ್ಚಿ, ಲಕ್ಷಣವಾಗಿ ತಲೆ ಬಾಚಿಕೊಂಡು, ಹೂ ಮುಡ್ಕೊಂಡು, ಪುಡಿ ಕುಂಕುಮ ಇಟ್ಕೊಂಡು, ಕಿವಿಗೆ ಓಲೆಗಳನ್ನು ಹಾಕಿ, ಕುತ್ತಿಗೆಗೊಂದು ಸರವನ್ನು ಹಾಕಿ, ಲಕ್ಷಣವಾದಂಥ ವಸ್ತ್ರಗಳನ್ನುಟ್ಟು ಓಡಾಡ್ತಾರೋ ಆ ಮನೆಯಲ್ಲಿ ಸ್ಥಿರ ಮಹಾಲಕ್ಷ್ಮಿ ನಿಲ್ತಾಳೆ. ತಾಯಿ ಗೌರಿಯ ಉಪಾಸನೆ ಇರುತ್ತೆ. ಅದಕ್ಕೋಸ್ಕರ ದೇವಿಯ ಆರಾಧನೆಯಲ್ಲಿ ಪ್ರತ್ಯೇಕವಾಗಿ ನಾವು ಏನು ಹೇಳಬೇಕಾದ್ದಿಲ್ಲ. ಹೆಣ್ಣು ಮಕ್ಕಳು ಪ್ರತಿಯೊಂದು ದೇವಿಯ ಅನುಷ್ಠಾನದಲ್ಲೂ ತಮ್ಮದೇ ಆದಂಥ ರೀತಿಯಲ್ಲಿ ಒಂದಷ್ಟು ಸೌಂದರ್ಯಗಳನ್ನು, ವಿಶೇಷವಾದಂಥ ಆಕರ್ಷಿತವಾದಂಥ ವಸ್ತ್ರಗಳನ್ನು, ಅಲಂಕಾರದ ಸಾಮಗ್ರಿಗಳಿಂದ ಅಲಂಕಾರವನ್ನು ಮಾಡಿಕೊಳ್ತಾರೆ. ಯಾಕೆಂದರೆ ದೈವಂ ಮಾನಸ ರೂಪೇಣ ಅಂತ, ದೇವರು ಮನುಷ್ಯನ ರೂಪದಲ್ಲಿದ್ದಾನೆ, ಪ್ರತಿಯೊಬ್ಬರ ಹೃದಯದಲ್ಲಿದ್ದಾನೆ ದೇವರು. ದೇವರಿಗೆ ನಾವು ಎಲ್ಲೆಲ್ಲೂ ಹುಡುಕಾಟ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಪ್ರತಿಯೊಬ್ಬರ ಹೃದಯದಲ್ಲೂ ದೇವರಿದ್ದಾನೆ. ಆ ಒಳ್ಳೆಯದು ಕೆಟ್ಟದ್ದು ಎಂಬತಕ್ಕಂಥದ್ದು ಪ್ರತಿಯೊಬ್ಬ ವ್ಯಕ್ತಿಯಿಂದ ನೋಡಿ ಕಲಿಬೇಕಾಗಿರ್ತಕ್ಕಂಥದ್ದು ಸಾಕಷ್ಟು ಇದೆ. ಒಬ್ಬ ಶತ್ರುವಿನಿಂದಲೂ ಸಹಿತ ನಾವು ಕಲಿಬೇಕಾದಂಥದ್ದಿದೆ. ಒಬ್ಬ ಶತ್ರುವಿನಿಂದಲೂ ಸಹಿತ ನಾವು ಕಲಿಬೇಕಾಗಿರ್ತಕ್ಕಂಥ ವಿಚಾರಗಳಿದೆ. ಯಾವೊಬ್ಬ ವ್ಯಕ್ತಿನೂ ನಾವು ಸಹಿತ ದೂಷಣೆ ಮಾಡಬಾರ್ದು. ಯಾವೊಬ್ಬ ಹೆಣ್ಣುಮಗಳನ್ನು ಸಹಿತ ನಾವು ದೂರ ತಳ್ಳಬಾರ್ದು. ಉದ್ದೇಶ ಇಷ್ಟನೇ, ನಿಮಗೆ ಬೇಕಾದಂಥ ಅವರಲ್ಲಿರುವಂಥ ವಿದ್ಯೆ, ಅವರಲ್ಲಿರುವಂಥ ಜ್ಞಾನ, ಅವರಲ್ಲಿರ್ತಕ್ಕಂಥ ಸ್ವಾರಸ್ಯಕರವಾದ ವಿಚಾರ ಅಥವಾ ಅವರಲ್ಲಿರ್ತಕ್ಕಂಥ ಸಮಾಜಕ್ಕೆ ಬೇಕಾಗಿರ್ತಕ್ಕಂಥ ಗುಣಲಕ್ಷಣಗಳನ್ನು ನೀವು ಅವರಿಂದ ಕದಿಯುವಂಥದ್ದು, ಅವರಿಂದ ಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು, ಅವರಿಂದ ಉಪದೇಶ ತೆಗೆದುಕೊಳ್ಳೋದ್ರಲ್ಲಿ ಖಂಡಿತ ತಪ್ಪಲ್ಲ. ವ್ಯಕ್ತಿ ಓರ್ವರಿಂದ ಅವರು ಸಮಾಜಕ್ಕೆ ಹೇಗಾರು ಇರಲಿ, ಅಥವಾ ಆ ವ್ಯಕ್ತಿ ನಿಮಗೆ ಯಾವ ರೀತಿಯಾರು ಇರಲಿ, ಅಥವಾ ಅವರಿಂದ ನಿಮಗೆ ಆಗುವಂಥದ್ದು ಅಥವಾ ಸಮಾಜಕ್ಕೆ ಆಗಿರ್ತಕ್ಕಂಥ ದೋಷಗಳಿದ್ದರೂ ಅವರಲ್ಲೇ ಒಂದಷ್ಟು ಒಳ್ಳೆತನ ಇರುತ್ತೆ, ಒಂದಷ್ಟು ಒಳ್ಳೆಯದಿರುತ್ತೆ. ನಿಮಗೆ ಬೇಕಾದ್ದನ್ನು ನೀವು ಆಯ್ಕೆ ಮಾಡ್ಕೊಳ್ಳಿ. ಕೆಟ್ಟವರು ಅಂತ ಯಾರನ್ನೂ ದೂಷಣೆ ಮಾಡಿದಿರಾ, ಆ ಕೆಟ್ಟವರಲ್ಲೂ ಇರ್ತಕ್ಕಂಥ ಒಂದು ಒಳ್ಳೆಯ ಗುಣವನ್ನು ಗುರುತಿಸಿ ಆ ಗುಣವನ್ನು ನೀವು ಅಭ್ಯಾಸ ಮಾಡ್ಕೊಳ್ಳುವಂಥದ್ದು, ನೀವು ನಿಮ್ಮ ಜೀವನಕ್ಕೆ ಅಳವಡಿಸ್ಕೊಳ್ತಕ್ಕಂಥದ್ದು, ಅದರಿಂದ ಪಾಠ ಕಲಿತಕ್ಕಂಥದ್ದು ಸಾಕಷ್ಟು ಇದೆ. ನಿನ್ನಿಂದ ನಾನೇನು ಕಲಿಯುವಂಥದ್ದು? ನನಗಿನ್ನ ದೊಡ್ಡವನ ಅಥವಾ ನನಗಿನ್ನ ದೊಡ್ಡವರ ಅಥವಾ ನನ್ನ ತಲೆಯಲ್ಲಿರೋದಕ್ಕಿನ್ನ ವಿದ್ಯೆಗಿನ್ನ, ನನ್ನ ತಲೆ ಜ್ಞಾನಕ್ಕಿನ್ನ, ಸಮಾಜದಲ್ಲಿ ನನಗಿರುವ ಸ್ಥಾನಮಾನಕ್ಕಿನ್ನ ನಿನ್ನ ಸ್ಥಾನಮಾನವ? ದೇವರು ಎಲ್ಲಾದರಲ್ಲೂ ನನ್ನ ಕೈ ಮೇಲ್ಗೈ ಕೊಡಿಸಿದ್ದಾನೆ ಅಂದರೆ ನಾನು ಮೂರ್ಖನಾಗ್ತೇನೆ. ನಾನು ಕಲಿಬೇಕಾದ್ದು, ನಾನು ನೋಡಬೇಕಾಗಿರ್ತಕ್ಕಂಥದ್ದು ಸಮಾಜದಲ್ಲಿ ನಾನು ಇನ್ನೂ ಸರಿಯಾದಂಥ ಒಂದು ಕ್ರಮಶಿಕ್ಷಣದಲ್ಲಿ ಬರಬೇಕಾದ್ರೆ ಇದು ವಿದ್ಯಾರ್ಥಿಯ ಜೀವನ ಆಗಿರಬೇಕು. ಹಾಗಾಗಿ ಮಂಗಳಗೌರಿ ಅನುಷ್ಠಾನದಲ್ಲಿ ಭಾಳ ವಿಶೇಷವಾಗಿರ್ತಕ್ಕಂಥ ಮೂಲಾರ್ಥ ಇದೆ. ಇಲ್ಲಿ ನಾನು, ನಂದು ಅಂತಕ್ಕಂತಹ ಮದಮಾತ್ಸರ್ಯವನ್ನು ಬಿಟ್ಟು ಭಗವತಿಯ ಮುಂದೆ ತಲೆಬಗ್ಸಿ ನಿಂತಾಗ ಗಿರಿಜಾಶಂಕರರು, ಶಿವಪಾರ್ವತಿಯರ ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನ ಮಂಗಳಗೌರಿ ಅನುಷ್ಠಾನದ ಮಂಗಳಗೌರಿ ಜೊತೆಗೆ ಯಜ್ಞೋಪವೀತವನ್ನು ಧಾರಣೆ ಮಾಡತಕ್ಕಂತಹ ಉಪಕ್ರಮದ ಈ ಶುಭ ದಿನ ತಮ್ಮೆಲ್ಲರಿಗೂ ಒಳ್ಳೆಯ ಯಶಸ್ಸು ತರಲಿ, ಶುಭ ಉಂಟಾಗಲಿ, ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ನಾಳೆ ಹುಣ್ಣಿಮೆ ಇರ್ತಕ್ಕಂಥದ್ದಿದೆ. ಅದರಲ್ಲೂ ಬಹಳ ವಿಶೇಷವಾಗಿ ಮಹರ್ಷಿ ಮಂದಿರ
ನಿಮ್ಮ ಪ್ರೀತಿಯ ಮಹರ್ಷಿ ಮಂದಿರದಲ್ಲಿ ನೂತನವಾಗಿ ನಿರ್ಮಾಣವಾಗಿರತಕ್ಕಂಥ ಶ್ರೀ ಕ್ಷೇತ್ರ ತಾಯಿ ಲಕ್ಷ್ಮೀ ಬೋರ ಸ್ವಾಮಿಯ ಆ ಒಂದು ಸನ್ನಿಧಾನದಲ್ಲಿ ಬಹಳ ವಿಜೃಂಭಣೆಯಿಂದ ವೈಭವೀಪೂರಿತವಾಗಿ ಆ ಒಂದು ಹುಣ್ಣಿಮೆಯ ಪೂಜಾನುಷ್ಠಾನ ನೆರವೇರ್ತಾ ಇರತಕ್ಕಂಥದ್ದಿದೆ. ಭಕ್ತಾದಿಗಳು ತಾವೆಲ್ಲರೂ ಕೂಡ ತಪ್ಪದೆ ನಿಮ್ಮ ಆಶ್ರಮ ಮಹರ್ಷಿ ಮಂದಿರಕ್ಕೆ ಭೇಟಿ ನೀಡಿ ನಾಳೆ ಸಂಜಾ ಕಾಲದ ಪೂಜಾನುಷ್ಠಾನಕ್ಕೆ ತಮ್ಮೆಲ್ರಿಗೂ ಕೂಡ ಸ್ವಾಗತ ಸುಸ್ವಾಗತ. ನಿಮ್ಮ ಕೈಲಾಗಿರ್ತಕ್ಕಂಥ ಸೇವೆಗಳನ್ನು ನಾಳೆ ತಾವು ಸಲ್ಲಿಸ್ಬೋದು. ಬರಬೇಕಾದ್ರೆ ಹೂವನ್ನು ತೊಗೊಂಡು ಬರ್ಬೋದು, ಇಲ್ಲಾಂದರೆ ನಿಮ್ಮ ಮನಸ್ಸಿಗೆ ಏನು ಇಚ್ಛೆನೋ ಅದೆಲ್ಲವನ್ನೂ ಕೂಡ ತಾಯಿಗೆ ತಾವು ಸಮರ್ಪಣೆಯನ್ನು ಮಾಡ್ಬೋದು. ತಪ್ಪದಿರ ನಾಳೆ ಬರ್ತಕ್ಕಂಥವ್ರೆಲ್ಲರೂ ಕೂಡ ಒಂದು ಕ್ಷತಿ ಸ್ನಾನವನ್ನು ಮಾಡಿ ಎಲ್ಲರೂ ಕೂಡ ಶುದ್ಧಿಯಾಗಿ ನಾಳೆ ಇರತಕ್ಕಂಥ ಹುಣ್ಣಿಮೆ ಪೂಜಾನುಷ್ಠಾನ ತಾಯಿ ಮಹಾಲಕ್ಷ್ಮಿ ಮತ್ತು ಲಕ್ಷ್ಮೀ ಬೋರ ಸ್ವಾಮಿ ಆ ಒಂದು ಆರಾಧನಾ ಸಮಯಕ್ಕೆ ತಾವೆಲ್ಲರೂ ಕೂಡ ಭಾಗಿಯಾಗಬೇಕು ಎಂಬತಕ್ಕಂಥ ಮಾತನ್ನು ಹೇಳ್ತಾ ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಇವತ್ತಿನ ದಿನದ ವಿಶೇಷತೆ ಪಂಚಾಂಗ ಶ್ರವಣವನ್ನೆಲ್ಲವನ್ನು ಕೂಡ ತಿಳ್ಕೊಳ್ಬೇಕಲ್ವಾ? ಈಗ ಪ್ರಾರಂಭವನ್ನು ಮಾಡೋಣ. ಶುಭ ಶ್ರಾವಣ. ಗುರುಗಳೇ, ಇವತ್ತಿನ ದಿನದ ಪಂಚಾಂಗ ಶ್ರವಣ ಮತ್ತು ದಿನ ವಿಶೇಷತೆ. ಖಂಡಿತ ತಾವು ಲಕ್ಷ್ಮೀ ಬೋರ ಸ್ವಾಮಿಯ ಸಾನ್ನಿಧ್ಯದ ಮೊದಲನೇ ಒಂದು ಹುಣ್ಣಿಮೆ ಪೂಜೆ ಅನ್ನೋದನ್ನು ತಾವು ಹೇಳ್ತಾ ಇದ್ರಲ್ಲ, ನನ್ನ ಮನಸ್ಸಾಗಲೇ ನಾಳೆ ಹುಣ್ಣಿಮೆ ಪೂಜೆಗೆ ಏನು ವ್ಯವಸ್ಥೆ ಮಾಡಬೇಕು, ಹೇಗೆ ತಾಯಿ ಅಲಂಕಾರ ಆಗಬೇಕು ನೋಡಿ. ಒಂದು ದೊಡ್ಡ ಜವಾಬ್ದಾರಿ. ಇಲ್ಲಿವರೆಗೂ 14 ವರ್ಷ ಆಯಿತು ಈ ಮಾಧ್ಯಮಕ್ಕೆ ನಾನು ಬಂದು. 14 ವರ್ಷ ಆದರೂ ಒಂದು ದಿವಸಕ್ಕೂ ಒಂದು ದೇವಾಲಯ ಕಟ್ಟಬೇಕು ಅಥವಾ ದೇವಸ್ಥಾನ ಸಾನ್ನಿಧ್ಯ ಆಗಬೇಕು. ಮಹರ್ಷಿ ಮಂದಿರ, ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠ ಮಹರ್ಷಿ ಮಂದಿರ ಆಯಿತು. ಮಹರ್ಷಿ ಮಂದಿರಕ್ಕೆ ಸಾಲಿಗ್ರಾಮ ಬಂದದ್ದು. ಸಾಲಿಗ್ರಾಮ ಬಂದಾದ ನಂತರ ಒಂದು ನೂತನವಾದಂಥ ಆಲಯ ಪ್ರತಿಷ್ಠಾಪನೆ ಆಗಬೇಕಾಗಿದ್ದು, ಅದೂ ಸಹಿತ ಮೊನ್ನೆ ನಾಗರ ಪಂಚಮಿ ಎಂದು ಪ್ರತಿಷ್ಠಾಪನೆ ಆಗೋಯಿತು. ನಾಗರ ಪಂಚಮಿ ಪ್ರತಿಷ್ಠಾಪನೆಗೂ ಮುನ್ನ ಬರೀ ಒಂದು 10-11 ದಿವಸ ಅಷ್ಟೇ ನಾವು ಅಂದುಕೊಂಡಿದ್ದು ಇಲ್ಲೊಂದು ದೇವಸ್ಥಾನ ಮಾಡಬೇಕು ಅಂತ. 9 ದಿವಸದಲ್ಲಿ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ 9 ದಿವಸಕ್ಕೆ ಗರ್ಭಗುಡಿ ರೆಡಿಯಾಗಿ, ಶಿರೋಭಾಗ ಮತ್ತು ಗೋಪುರದ ಭಾಗ ರೆಡಿಯಾಗಿ 9 ದಿವಸ 10-11 ದಿವಸದಲ್ಲಿ ಪ್ರತಿಷ್ಠಾಪನೆ ಆಗಿರ್ತಕ್ಕಂಥ ಒಂದು ಇತಿಹಾಸ ಇರತಕ್ಕಂಥದ್ದು ಯಾವುದಾದ್ರು ಇದ್ದರೆ ಆ ದೇವಾಲಯ ಲಕ್ಷ್ಮೀ ಬೋರ ಸ್ವಾಮಿ ನಿಮ್ಮ ಮಹರ್ಷಿ ಮಂದಿರದಲ್ಲಿ. ಬೆಂಗಳೂರಿನ ಉತ್ತರ ಭಾಗ ನವರತ್ನ ಅಗ್ರಹಾರ ಸಾಧಳ್ಳಿಯಲ್ಲಿರ್ತಕ್ಕಂತಹ ಮಹರ್ಷಿ ಮಂದಿರದಲ್ಲಿ ಲಕ್ಷ್ಮೀ ಬೋರ ಸ್ವಾಮಿ ವಿಶೇಷವಾಗಿರ್ತಕ್ಕಂಥ ರೀತಿ ನೋಡಿ. ಇನ್ನೂ ತಾಯಿ ಮಹಾಲಕ್ಷ್ಮಿ ಆ ನೆಲೆ ನಿಂತಹ ಆ ಸಾನ್ನಿಧ್ಯವನ್ನು ಇನ್ನೂ ನಾವು ನಿಮಗೆ ತೋರಿಸಲಿಲ್ಲ. ಅಂದರೆ ದೇವಾಲಯ ಕಟ್ಟಡ ಕೆಲಸ ಹೇಗೆ ನಡೀತಿದೆ, ಎಷ್ಟು ವೇಗವಾಗಿ ನಡೀತಿದೆ ಅನ್ನೋದನ್ನು ಎಲ್ಲವನ್ನೂ ನಮ್ಮ ಕಣ್ಣಿಗೆ ತೋರಿಸಿದ್ವಿ ನಾವು. ಆದರೆ ನಾಗರ ಪಂಚಮಿ ಎಂದು ಪ್ರತಿಷ್ಠಾಪನೆ ಆಗಿರ್ತಕ್ಕಂಥ ಬೋರ ಸ್ವಾಮಿಯ ಸಾಲಿಗ್ರಾಮ ಬೃಹತ್ ಮಟ್ಟದ ಸಾಲಿಗ್ರಾಮ, ದೊಡ್ಡ ಸಾಲಿಗ್ರಾಮ. ಆದರೆ ಪ್ರತಿನಿತ್ಯದ ಬರ್ತಕ್ಕಂಥ ಭಕ್ತರು ಒಬ್ಬೊಬ್ಬರು ಒಂದೊಂದು ಮಾತು ಹೇಳ್ತಾರಲ್ಲ, ನಾವು ಇಂಥ ಕೆಲಸಕ್ಕೆ ನಾವು ಬಂದು ಆವಾಗ ಆ 11 ದಿವಸ ಪೂಜಾ ಅನುಷ್ಠಾನದಲ್ಲಿ ಬಂದು ನಾವು ಪ್ರಾರ್ಥನೆ ಮಾಡಿದ್ವಿ. ಪ್ರಾರ್ಥನೆಯ ಫಲ ಕಾರ್ಯಸಿದ್ಧಿ ಆದ ನಂತರ ಸ್ವೀಟ್ ತೊಗೊಂಡು ಬಂದಿದ್ದೀವಿ, ಅಮ್ಮನವರಿಗೆ ಸೀರೆ ತಂದಿದ್ದೀವಿ, ಒಂದು ಪಂಚೆ ತಂದಿದ್ದೀವಿ, ಅಮ್ಮನವರಿಗೆ ಹೂವಿನ ಅಲಂಕಾರ ಮಾಡಿಸ್ಬೇಕು ಅಂದ್ಕೊಂಡಿದ್ದೀವಿ, ಅಮ್ಮನವರಿಗೆ ಮೊನ್ನೆ ಈ ಒಂದು ವಿಶೇಷವಾಗಿರ್ತಕ್ಕಂಥ ರೀತಿ ಅಂದರೆ ನೋಡಿ, ಈ ಒಂದು ಅಧಿಕ ಶ್ರಾವಣದಲ್ಲಿ, ಅಧಿಕ ಮಾಸ ಶ್ರಾವಣದಲ್ಲಿ ಅಧಿಕ ಫಲಂ ಅಂತ ಹೇಳ್ತಾರಲ್ಲ, ಆಗ 33 ತುಳಸಿಯ ಒಂದು ಸಸಿಗಳನ್ನು ತಂದು ದೇವಿಗೆ ಬಂಗಾರದ ಕಣ್ಣು ಮಾಡಿಕೊಡ್ಬೇಕು ನಾವು ಅಂತ ಹೇಳಿ ಸ್ವರ್ಣ ಕಣ್ಣುಗಳು ಅಂದರೆ ಬಂಗಾರದ ಕಣ್ಣುಗಳನ್ನು ಸಹಿತ ಭಗವತಿಗೆ ತಂದಿಟ್ರಾಲೆ. ಇವತ್ತು ತಾಯಿ ಮಹಾಲಕ್ಷ್ಮಿಗೆ ಇವತ್ತಿನ ಅಲಂಕಾರ ಬಂಗಾರದ ಕಣ್ಣುಗಳನ್ನು ಇಟ್ಟಿದ್ದೀವಿ. ನಿಜಕ್ಕೂ ಇಷ್ಟು ಸ್ಪೀಡಾಗಿ, ಇಷ್ಟು ವೇಗವಾಗಿ, ಇಷ್ಟು ಅದ್ಭುತವಾಗಿ, ಅದರಲ್ಲೂ ಆ ನಯನ ಮನೋಹರವಾಗಿರ್ತಕ್ಕಂಥ ಸುಂದರ ಶಿಲಾಮೂರ್ತಿ ಕೃಷ್ಣಶಿಲೆಯಲ್ಲಿ ತಯಾರಾಗಿರ್ತಕ್ಕಂಥ ಲಕ್ಷ್ಮಿ, ಆ ತಾಯಿ ಕೆತ್ತನೆ ಮಾಡುವಾಗ, ಆ ತಾಯಿ ವಿಗ್ರಹವನ್ನು ನಿರ್ಮಾಣ ಮಾಡುವಾಗ ಇದು ಬೆಂಗಳೂರಿನ ಮಹರ್ಷಿ ಮಂದಿರಕ್ಕೆ ಬರುತ್ತೆ ಅಂತ ಆ ಶಿಲ್ಪಿಗೂ ಗೊತ್ತಿಲ್ಲ. ಆ ವಿಗ್ರಹವನ್ನು ನಾವು ನೋಡಿ ಸುಮಾರು ಒಂದು ರಸ್ತೆಯಲ್ಲಿ ಮಹಾಬಲಿಪುರಂ ಎಂಬತಕ್ಕಂಥ ಕ್ಷೇತ್ರ, ಮಹಾಬಲಿಪುರದಲ್ಲಿ ಯಾರಾದರೂ ಒಮ್ಮೆ ನೀವು ಅಲ್ಲಿ ಹೋಗಿ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಅಲ್ಲಿ ಇಂತಹ ಒಂದು ವೈಭವೀಪೂರಿತವಾದಂಥ ವಿಗ್ರಹಗಳಿರುತ್ತೆ ಅಂತ. ಅದರಲ್ಲೂ ಅದೃಷ್ಟಕ್ಕೆ ಇಲ್ಲಿ ನಾವು ಮಹರ್ಷಿ ಮಂದಿರಕ್ಕೆ ತಂದಿರತಕ್ಕಂಥ ಆ ಕಪ್ಪು ಶಿಲೆ, ಆ ಕೃಷ್ಣಶಿಲೆ ಕಲ್ಲಿದೆಯಲ್ಲ, ಸುಮ್ಮನೆ ಒಂದು ಮೂಲೆಯಲ್ಲಿ ಸುಮ್ಮನೆ ಶಬ್ದ ಮಾಡಿದ್ರೆ ಸಾಕು, ಗಂಟೆ ಶಬ್ದ ಬರುತ್ತೆ. ಆ ಕಲ್ಲಿನಲ್ಲಿ ಅಂತಹ ಶಬ್ದ ಇದೆ. ಅಂದರೆ ಅಂತಹ ಕಲ್ಲು ಅಪರೂಪವಾದಂಥ ಕಲ್ಲು ಅಂತ ಹೇಳ್ತಾರೆ. ಒಂದಷ್ಟು ಜನ ಶಿಲ್ಪಿಗಳು ಹೇಳ್ತಾರೆ, ಎಂತಹ ಒಂದು ವರ್ಣನೆ, ಎಂತಹ ಒಂದು ಕೆತ್ತನೆ ಮಾಡಿದ್ದಾರಪ್ಪ. ಅಮ್ಮನವ್ರನ್ನ ನೋಡ್ರೆ ಖಜಾನುಬಾಹು ಎಷ್ಟು ಚೆನ್ನಾಗಿದ್ದಾಳ ತಾಯಿ, ಎಷ್ಟು ಸೌಂದರ್ಯವರ್ಧಕವಾಗಿರ್ತಕ್ಕಂಥದ್ದು. ಅಂದರೆ
ತಾಯಿನ ಆ ವಿಶೇಷವಾಗಿರ್ತಕ್ಕಂಥ ತಾಯಿ ಮಹಾಲಕ್ಷ್ಮಿಯ ಕೆತ್ತನೆ ಸಹಿತ ಆ ಕೆತ್ತನೆ ಆ ಶಿಲ್ಪಿ ವಿಗ್ರಹವನ್ನು ಕೆತ್ತನೆ ಮಾಡಿ ಸಂಪೂರ್ಣವಾಗಿ ಸಿದ್ಧತೆ ಮಾಡಿ ತನ್ನ ಒಂದು ವ್ಯವಹಾರ ಸ್ಥಳದಲ್ಲಿ ಇಟ್ಟಿದ್ದ. ಅದು ಕಡಿಮೆ ಅಂದರೆ ಒಂದು 20-25 ಅಂಗಡಿ ಇರಬಹುದು. 25 ಕಡೆ ನಾವು ಈ ವಿಗ್ರಹಗಳನ್ನು ತಯಾರು ಮಾಡ್ತಕ್ಕಂಥ ಆ ಕೇಂದ್ರಗಳಿಗೆ ನಾವು ಹೋಗಿ ಬಂದೆ. ಎಲ್ಲೂ ಸಹಿತ ನನಗೊಂದು ಲಕ್ಷ್ಮೀ ವಿಗ್ರಹವು ಸಮಾಧಾನ ಆಗಲಿಲ್ಲ. ಅಂದರೆ ನನ್ನ ಮನಸ್ಸಿಗೆ ನನ್ನ ಕಣ್ಣಿಗೆ ಬೇಕಾಗಿರುವಂತಹ ಲಕ್ಷ್ಮಿ ನನ್ನ ಕಣ್ಣು ಕಾಣಲಿಲ್ಲ. ಒಂದು ಚಿಕ್ಕ ವಿಗ್ರಹ ಆಗುತ್ತೆ, ಇನ್ನೊಂದು ತುಂಬ ದೊಡ್ಡ ವಿಗ್ರಹ ಆಗುತ್ತೆ, ಸಣ್ಣದಾಗುತ್ತೆ, ದೊಡ್ಡದಾಗುತ್ತೆ. ಒಂದು ಕಣ್ಣಿಗೆ ಒಂದು ಮೂಗು ಸರಿಯಾಗಿದ್ದರೆ ಇನ್ನೊಂದು ಕಿವಿ ಸರಿಯಿರಲ್ಲ, ಕಿವಿ ಸರಿಯಾಗಿದ್ದರೆ ಮೂಗು ಸರಿಯಾಗಿರೋದಿಲ್ಲ. ಒಂದು ವಿಗ್ರಹವನ್ನು ನೋಡಿದ ತಕ್ಷಣ ಆ ವಿಗ್ರಹ ನೋಡಿದ್ರೆ ಅಬ್ಬಾ ಈ ವಿಗ್ರಹಕ್ಕೆ ನಾನು ಪೂಜೆ ಮಾಡಬೇಕು, ಈ ವಿಗ್ರಹದಲ್ಲಿ ಆ ಸಾನ್ನಿಧ್ಯ ಇದೆ, ಆ ತಾಯಿ ಲಕ್ಷ್ಮಿಯಲ್ಲಿ ಕೂತಿದ್ದಾಳೆ ಅಂತ ಬರಬೇಕು. ನೋಡಿ, ಪ್ರತಿಷ್ಠಾಪನೆಗೂ ಮುನ್ನ ನಿಂತು, ಅಂದರೆ ವಿಗ್ರಹ ಮೊದಲು ಬಂದ ಮರುಕ್ಷಣ, ಅಂದರೆ ಫಸ್ಟ್ ಬಂತಲ್ಲ ಆಶ್ರಮಕ್ಕೆ ಬಂದ ಕ್ಷಣ, ಅವತ್ತು ಅಮ್ಮನವ್ರಿಗೊಂದು ಸೀರೆ ಉಡಿಸಿ ಒಂದು ಅಲಂಕಾರ ಮಾಡಿರೋಂಥ ವಿಗ್ರಹನ ಈಗ ನೀವು ನೋಡ್ತಿದ್ದೀರಷ್ಟೇ. ಇದು ಪ್ರತಿಷ್ಠಾಪನೆ ಆದಮೇಲಲ್ಲ. ಆದರೆ ಪ್ರತಿಷ್ಠಾಪನೆ ಆದಮೇಲೆ ಆ ಮುಖದಲ್ಲಿರ್ತಕ್ಕಂಥ ವರ್ಚಸ್ಸಿದೆಯಲ್ಲ, ಗರ್ಭಗುಡಿಯಲ್ಲಿ ತಾಯಿ ಕೂತ್ಕೊಂಡು ಅದರ ಮುಂಭಾಗದಲ್ಲಿ ಒಂದು ವರಹಾಮೂರ್ತಿಯ ವಿಶೇಷವಾಗಿರ್ತಕ್ಕಂಥ ಸಾಲಿಗ್ರಾಮ, ಬೃಹತ್ ಮಟ್ಟದ ಸಾಲಿಗ್ರಾಮ, ಅಮ್ಮನವರ ತೊಡೆ ಭಾಗಕ್ಕೆ ಬರುತ್ತೆ ಸಾಲಿಗ್ರಾಮ. ಏನು ಸಣ್ಣ ಪುಟ್ಟ ಸಾಲಿಗ್ರಾಮ ಅಲ್ಲ ಅದು. ಅಭಿಷೇಕ ಟೈಮ್ನಲ್ಲಿ ಅಮ್ಮನ ಆ ಸಾಲಿಗ್ರಾಮವನ್ನು ಈಗ ನಾಮತ್ತಂಗೆ ಎತ್ತಿ ತಲೆಗಿಳಿಸ್ಬೇಕಾದ್ರೆ ಭಾಳ ಭಯ ಆಗುತ್ತೆ. ಯಾಕೆಂದರೆ ಒಬ್ಬರು ಎತ್ತುಕೊಳ್ಳೋಕ್ಕಾಗೋದಿಲ್ಲ. 55 kg ಸಾಲಿಗ್ರಾಮ, 55 kg ಸಾಲಿಗ್ರಾಮ ಪ್ರತಿನಿತ್ಯ ಬೆಳಗ್ಗೆ ಅಭಿಷೇಕ ಸಮಯದಲ್ಲಿ ವಿಗ್ರಹನ ಕದಲಿಸೋದೇ ಭಾರಿ ಕಷ್ಟ. ಅಂದರೆ ಆ ಲಕ್ಷ್ಮೀ ಪ್ರತಿಷ್ಠಾಪನೆ ಆಗಿ, ಲಕ್ಷ್ಮಿ ಎಂಬತಕ್ಕಂಥದ್ದು ಅಷ್ಟಬಂಧನದಲ್ಲಿ ಕೂತಿರ್ತಕ್ಕಂಥದ್ದು. ಅಷ್ಟಬಂಧನ ಪ್ರತಿಷ್ಠಾಪನಾ ಮೂರ್ತಿಯಾಗಿ ತಾಯಿ ಮಹಾಲಕ್ಷ್ಮಿ ಇದ್ದಾಳೆ. ಚರಬಿಂಬ ಪ್ರತಿಷ್ಠಾಪನೆ ಅಂದರೆ ಈ ಒಂದು ಸಾಲಿಗ್ರಾಮವನ್ನು ಆ ಸ್ಥಳದಿಂದ ಬದಲಾಯಿಸ್ತಾ ಇರ್ತೀವಿ, ಏಕೆಂದರೆ ಅಲ್ಲಿ ಶುದ್ಧಿ ಆಗಬೇಕು. ಸಾಲಿಗ್ರಾಮವನ್ನು ಪ್ರತಿಷ್ಠಾಪನೆ ಮಾಡಿಲ್ಲ. ಆದರೆ ಅಂತಹ ವೈಭವೀಪೂರಿತವಾದಂತಹ ಆನಂದವಾಗಿ ದರ್ಶನ ಕೊಡ್ತಾ ಬರ್ತಕ್ಕಂಥ ಭಕ್ತರನ್ನು ಕೈ ಬೀಸಿ ಕರೆದು ನಿನ್ನ ಕಷ್ಟ ಏನು ಎಂಬತಕ್ಕಂತಹ ಆ ಕಷ್ಟವನ್ನು ಆಲಿಸಿ ಕಷ್ಟಕ್ಕೊಂದು ಪರಿಹಾರವನ್ನು ಕೊಡುವಂಥ ಒಂದು ಶ್ರೀ ಕ್ಷೇತ್ರವಾಗಿದೆ ಮಹರ್ಷಿ ಮಂದಿರ. ಆ ಕ್ಷೇತ್ರದಲ್ಲಿ ಇದೇ ಲಕ್ಷ್ಮಿ ಕೂತಿರ್ತಕ್ಕಂಥದ್ದು. ಈ ತಾಯಿ ಮಹಾಲಕ್ಷ್ಮಿಯಲ್ಲಿ ಕೂತು ಅದರ ಮುಂಭಾಗದಲ್ಲಿ, ಲಕ್ಷ್ಮಿಯ ಮುಂಭಾಗದಲ್ಲಿ ಭೂವರಹ ಸ್ವಾಮಿ ಸಾಲಿಗ್ರಾಮ, ಒಂದು ವಿಶೇಷವಾದಂಥ ಗರುಡು ಸಾಲಿಗ್ರಾಮ, ಲಕ್ಷ್ಮೀನಾರಾಯಣ ಸಾಲಿಗ್ರಾಮ, ಈ 3 ಸಾಲಿಗ್ರಾಮಗಳು ಅಲ್ಲಿ ಪ್ರಧಾನವಾಗಿರ್ತಕ್ಕಂಥದ್ದಿದೆ. ಇದಲ್ಲದಿರ ಭೂವರಹ ಸ್ವಾಮಿಯ ಸಾಲಿಗ್ರಾಮಕ್ಕೆ ತಾವೇ ತಮ್ಮ ಸ್ವಹಸ್ತದಿಂದ ಅಭಿಷೇಕವನ್ನು ಮಾಡಿಸುವಂಥ ಒಂದು ಕಾಯಕಲ್ಪ ಸಹಿತ ನಮ್ಮಲ್ಲಿ ಪ್ರತಿ ಶನಿವಾರ ಭಾನುವಾರ ಇದೆ. ಆ ಒಂದು ಸ್ವಾಮಿಗೆ ನೀವು ಅಭಿಷೇಕ ಮಾಡಬೇಕಾದರೆ ಮಡಿಯಿಂದ ಬರಬೇಕು, ಮೊದಲೇ ಹೇಳಿದ್ದೀರಿ. ಪಂಚೆಯನ್ನು ಹುಟ್ಟಿರಬೇಕು, ಅದು ಎರಡನೇದು. ಜೊತೆಗೆ ಆಹಾರವನ್ನು ನೀವು ತಗೊಳ್ಬಾರ್ದು. ಅಂದರೆ ಬೆಳಗ್ಗೆ ಅಲ್ಲಿ ಅಭಿಷೇಕ ಆಗೋ ತನಕ, ಅಭಿಷೇಕ ಸಮಯ 12:30 ತನಕ ಇರುತ್ತೆ. ಅಷ್ಟರೊಳಗೆ ನೀವು ಆದಷ್ಟು ಉಪವಾಸದಲ್ಲೇ ಬಂದು ಸ್ವಾಮಿಗೆ ಅಭಿಷೇಕ ಮಾಡಿದ್ಮೇಲೆ ಆ ದೇವಸ್ಥಾನದಲ್ಲಿ ಆಶ್ರಮದಲ್ಲಿ ಕೊಡುವಂಥ ಮಹಾಪ್ರಸಾದವನ್ನು ತಾವು ಸ್ವೀಕರಿಸಬೇಕು. ಇದಿಷ್ಟು ನಿಯಮಗಳನ್ನು ತಾವು ಪಾಲನೆ ಮಾಡಬೇಕು. ಆದರೆ ನಾಳೆ ಹುಣ್ಣಿಮೆ ಆದ್ದರಿಂದ, ನಾಳೆ ಹುಣ್ಣಿಮೆಯ ಪೂಜಾ ಅನುಷ್ಠಾನ ಆದ್ದರಿಂದ, ಮೊದಲನೇ ಹುಣ್ಣಿಮೆ ನೋಡಿ, ಅತ್ತ ಚಂದ್ರನ ಅಂಗಳದಲ್ಲಿ ಮಾನವ ನಿರ್ಮಿತವಾಗಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ರೋಬೋ ಅಲ್ಲಿದೆ. ಅಲ್ಲಿ ಚಂದ್ರನ ಅಂಗಳದಲ್ಲಿದ್ದೆ. ನಾಳೆ ಚಂದ್ರನಿಗೆ ವಿಶೇಷವಾದ ಪೂಜೆ ಇದೆ. ನಾಳೆ ಹುಣ್ಣಿಮೆ ಎಂದು ಆಚರಣೆ ಆಗ್ತಿರ್ತಕ್ಕಂಥ ಮಹರ್ಷಿ ಮಂದಿರದಲ್ಲಿ ಅದ್ಭುತವಾದಂಥ ಹುಣ್ಣಿಮೆಯ ಪೂಜಾನುಷ್ಠಾನ, ಲಕ್ಷ್ಮೀ ಭೂವರಹ ಸ್ವಾಮಿಯ ನೂತನ ಆಲಯದ ಮೊದಲನೇ ಒಂದು ಹುಣ್ಣಿಮೆ ಪೂಜಾನುಷ್ಠಾನ. ಇದು ತಪ್ಪಲ್ಲ. ಈ ಅನುಷ್ಠಾನಕ್ಕೆ ತಾವೆಲ್ಲರೂ ಸಿದ್ಧ ಭಕ್ತರು ಬಂದು ನಾಳೆ ಸಂಜೆ 4:15 ಅಷ್ಟೊತ್ತಿಗೆ ಲಕ್ಷ್ಮೀ ಭೂವರಹ ಸ್ವಾಮಿಯ ಮಹಾಮಂತ್ರದಿಂದ ಹೋಮವನ್ನು ನಡೆಸೋಣ. ಪ್ರತಿಯೊಬ್ಬರ ಭೂಮಿಗಳಲ್ಲಿರ್ತಕ್ಕಂಥ ದೋಷ ದೂರ ಆಗಲಿ, ಪ್ರತಿಯೊಬ್ಬರ ಅಧಿಕಾರ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಸಿಗಲಿ, ತಮ್ಮ ಒಳ್ಳೆಯ ಉದ್ಯೋಗ ಅನುಕೂಲ ಆಗಲಿ, ಪ್ರತಿಯೊಬ್ಬರ ಕುಟುಂಬದಲ್ಲೂ ಹಸನ್ಮುಖಿತನ ನಗುಮುಖ ಬರಲಿ, ತಾಯಿ ಮಹಾಲಕ್ಷ್ಮಿಯ ಅನುಗ್ರಹ ಎಲ್ಲರಿಗೂ ಸಿಗಲಿ. ಅಂತಹ ವೈಭವೀಪೂರಿತವಾಗಿರ್ತಕ್ಕಂಥ ತಾಯಿ ಮಹಾಲಕ್ಷ್ಮಿಯ ಮೂಲ ಸಾನ್ನಿಧ್ಯ ದರ್ಶನ ಮಾಡುವಂಥ ಭಾಗ್ಯ ನಿಮ್ಮೆಲ್ಲರಿಗೂ ಸಿಗಲಿ. ನಾಳಿನ ವಿಶೇಷವಾಗಿರ್ತಕ್ಕಂಥ ಹುಣ್ಣಿಮೆಯ ಕಾಲ ನಾಳೆ ಸಂಜೆ 4:00ವರೆಗೆ ತಾವೆಲ್ಲರೂ ಬಂದು ಭಗವತಿಯ ದರ್ಶನ ಮಾಡಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಈಗ ಪಂಚಾಂಗ ಶ್ರವಣವನ್ನು ತಿಳ್ಕೊಳ್ಬೇಕು, ರಾಶಿ ಫಲಗಳನ್ನು ತಿಳ್ಕೊಳ್ಬೇಕು. ಆದಷ್ಟು ಬೇಗ ಹೆಂಗಳೆಯರ ಆಗಮನ ಆಗ್ತಾ ಇದ್ದಂಗೆ ಮಂಗಳಗೌರಿಯ ಅನುಷ್ಠಾನವನ್ನು, ಈ ಒಂದು ವ್ರತಾನುಷ್ಠಾನವನ್ನು ಕೂಡ ಪ್ರಾರಂಭ ಮಾಡಬೇಕು. ಇನ್ಯಾಕೆ ತಡ, ಈಗ ಪ್ರಾರಂಭವನ್ನು ಮಾಡಬೇಕು. ಇವತ್ತಿನ ದಿನದ ವಿಶೇಷತೆ ಮತ್ತು ಪಂಚಾಂಗ ಶ್ರವಣ. ಗುರುಗಳೇ, ಪಂಚಾಂಗ ಶ್ರವಣವನ್ನು ತಿಳಿಸ್ಕೊಡಿ. ಖಂಡಿತ. ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀ ನಮಃ. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೈ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ. ನಮಸ್ತಸ್ಯೈ 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 ನಮೋ ನಮಃ. ಬ್ರಾಹ್ಮೀ ಮಾಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹೀಂದ್ರಾಣಿ ಚಾಮುಂಡಾ ಚಂಡಿಕಾ ಮಹಾಕಾಳಿ ಮಹಾಲಕ್ಷ್ಮೀರ್ದೇವತಾಭ್ಯೋ ನಮಃ. ಶ್ರೀ ಶುಭಕೃತ್ನಾಮ ಸಂವತ್ಸರೆ ದಕ್ಷಿಣಾಯನೆ ವರ್ಷ ಋತು ನಿಜ ಶ್ರಾವಣ ಮಾಸ ಶುಕ್ಲಪಕ್ಷ 29/8/2023 ಮಂಗಳವಾರ. ಇವತ್ತು ತ್ರಯೋದಶಿ ಶ್ರವಣ ನಕ್ಷತ್ರ. ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಶ್ರೀನಿವಾಸನ ಜನ್ಮ ನಕ್ಷತ್ರ. ಇವತ್ತು ತಿರುಮಲ ತಿರುಪತಿ ಶ್ರೀನಿವಾಸನ ಸಾನ್ನಿಧ್ಯದಲ್ಲೂ ಸ್ವಾಮಿಗೆ ವಿಶೇಷವಾದ ಪೂಜೆ.
ಎಲ್ಲೆಲ್ಲಿ ಶ್ರೀನಿವಾಸನ ವಿಶೇಷವಾದಂಥ ಮಂದಿರಗಳಿದೆಯೋ, ಎಲ್ಲೆಲ್ಲಿ ಶ್ರೀನಿವಾಸನ ಆಲಯಗಳಿದೆಯೋ ಅಲ್ಲೆಲ್ಲ ಕಡೆ ಸ್ವಾಮಿಗೆ ಅಭಿಷೇಕ ಆಯಿತು. ಶ್ರವಣ ನಕ್ಷತ್ರ ಬಂತು ಅಂದರೆ ಸ್ವಾಮಿಗೆ ಅಭಿಷೇಕ ಬಹಳ ವಿಶೇಷವಾಗಿರುತ್ತೆ. ಹಾಗಾಗಿ ಮಹಾವಿಷ್ಣುವಿಗೆ ಅಭಿಷೇಕ ನಡೆಸುವಂಥ ವಿಶೇಷವಾದಂಥ ದಿನ. ಹಾಗಾಗಿ ಇವತ್ತು ನಮ್ಮ ಮಹರ್ಷಿ ಮಂದಿರದಲ್ಲೂ ಸಹಿತ ಲಕ್ಷ್ಮೀ ಭೂವರಹ ಸ್ವಾಮಿಗೂ ವಿಶೇಷವಾದ ಬೆಳಗ್ಗೆ ಅಭಿಷೇಕ, ಪೂಜೆ, ಮಹಾಮಂಗಳಾರತಿ ನಡೆದಿದೆ. ಹಾಗೆ ದರ್ಶನ ಸಹಿತ ಬಹಳ ವಿಶೇಷವಾದಂಥ ರೀತಿಯಲ್ಲೇ ಇದೆ. ಇನ್ನು ಮಂಗಳಗೌರಿ ಅನುಷ್ಠಾನ, ಋಗ್ವೇದ ಉಪಕ್ರಮ ಇರತಕ್ಕಂಥದ್ದು, ಅಂಗಾರಕ ಜಯಂತಿ ಇರತಕ್ಕಂಥದ್ದು ಇವತ್ತಿನ ದಿವಸ ಶ್ರೀ ವಲ್ಲಿದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರರಿಗೆ ಘಾಟಿ ಕ್ಷೇತ್ರದಲ್ಲೂ ಕುಕ್ಕೆ ಕ್ಷೇತ್ರದಲ್ಲೂ ಎಲ್ಲೆಲ್ಲಿ ನಾಗನ ಆರಾಧನೆ ಆಗುತ್ತೋ, ಎಲ್ಲೆಲ್ಲಿ ನಾಗೇಂದ್ರನ ವಿಶೇಷವಾದಂಥ ಪೂಜಾ ಸ್ಥಳಗಳಿದೆಯೋ ಅಲ್ಲೆಲ್ಲ ಕಡೆ ಸಹಿತ ಬಹಳ ಅದ್ಭುತವಾದಂಥ ಪೂಜಾ ಅನುಷ್ಠಾನ. ಇವತ್ತು ಯಾರೊಬ್ಬರ ಜಾತಕದಲ್ಲಿ ಕುಜನ ದೋಷ ಇದ್ದು, ಅಂಗಾರಕ ದೋಷ, ಕುಜದೋಷ ಅಂತ ಇದ್ದಾಗ ಒಂದು ಕೆಂಪು ವಸ್ತ್ರ, 1-2 ಅಡಿಯಷ್ಟು ತೊಗರಿಬೇಳೆ, ಕೆಂಪು ಗಂಧ, ಕೆಂಪು ಹೂವು, ಕೆಂಪು ದಾರ ಇದೆಲ್ಲವನ್ನು ಸಹಿತ ಭಗವಂತನ ಸಾನ್ನಿಧ್ಯದಲ್ಲಿಟ್ಟು ಪ್ರಾರ್ಥನೆ ಮಾಡಿ ಮದುವೆ ವಿಳಂಬ ಅಂತಿರ್ತಕ್ಕಂಥದ್ದು, ಆಗಿರ್ತಕ್ಕಂಥ ಮದುವೆಯಲ್ಲಿ ತೊಂದರೆ ತಾಪತ್ರೆಗಳಿರ್ತಕ್ಕಂಥದ್ದು, ಕೆಲವಷ್ಟು ದೋಷಗಳು ಎದುರಾಗುವಂತಹದ್ದು, ಇಂತಹ ಯಾವುದೇ ಸಮಸ್ಯೆ ಇದ್ದರೂ ಸಮಸ್ಯೆಗೊಂದು ಪರಿಹಾರವನ್ನು ಹುಡುಕೊಳ್ಳುವಂಥ ವಿಶೇಷವಾದಂಥ ದಿನ. ಹಾಗಾಗಿ ಇವತ್ತಿನ ದಿವಸ ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸಗಳಲ್ಲಿ ಅಂಗಾರಕನ್ನು ಸಹಿತ ಪ್ರಾರ್ಥನೆ ಮಾಡಿ ಸುಬ್ರಹ್ಮಣ್ಯೇಶ್ವರರ ಆರಾಧನೆ ಮಾಡ್ತಕ್ಕಂಥದ್ದು. ಹಾಗೆ ನಿಮ್ಮ ಜನ್ಮದಾತೆ ನಿಮ್ಮ ತಾಯಿಯ ಪಾದ ಮುಟ್ಟಿ ನಮಸ್ಕಾರ ಮಾಡ್ತಕ್ಕಂಥದ್ದು ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥ ದಿನ. ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡುವಂಥ ಭಾಗ್ಯನೇ. ಯಾಕೆಂದರೆ ಮಂಗಳಗೌರಿ ಅನುಷ್ಠಾನ ಆದ್ದರಿಂದ ಮನಸ್ಸಲ್ಲಿ ಅಮ್ಮ ಎಲ್ಲೇ ದೂರದಲ್ಲಿದ್ದರೂ ಸಹಿತ ಅಮ್ಮನ ಪಾದ ಮುಟ್ಟಿ ನಮಸ್ಕಾರ ಮಾಡ್ತಿದ್ದೀವಿ ಎಂಬತಕ್ಕಂಥ ಮನಸ್ಸು ಪ್ರತಿಯೊಬ್ಬ ಹೆಂಗಳೆಯರಿಗೂ ಇರಬೇಕು, ಹಾಗೆ ಪ್ರತಿಯೊಬ್ಬ ಪುರುಷರಿಗೂ ಇರಬೇಕು. ಯಾಕೆಂದರೆ ಅಂಗಾರಕನ ಸೇವೆ ಅಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಇನ್ನು ನಾಳೆ ಸಂಜೆ ತಪ್ಪದೀರ ಮಹರ್ಷಿ ಮಂದಿರದಲ್ಲಿ ಹುಣ್ಣಿಮೆಯ ಪೂಜೆ, ಪ್ರತಿ ಹುಣ್ಣಿಮೆ ನಡೆಯುವಂಥ ಪೂಜಾನುಷ್ಠಾನಕ್ಕೂ ನಾಳೆ ನಡೆಯುವಂಥ ಪೂಜಾನುಷ್ಠಾನಕ್ಕೂ ಸಾಕಷ್ಟು ಅಜಗಜಾಂತರ ವ್ಯತ್ಯಾಸಗಳಿದೆ. ನಾಳೆ ತಾಯಿ ಸಾಕ್ಷಾತ್ ಭಗವತಿಯ ಆ ತಾಯಿ ಮಹಾಲಕ್ಷ್ಮಿ ಭೂವರಹ ಸ್ವಾಮಿಯ ಮುಂಭಾಗದಲ್ಲಿ ಅಲ್ಲಿ ನಡೆಯುವಂತಹ ಯಜ್ಞ, ಅಲ್ಲಿ ನಡೆಯುವಂಥ ಹೋಮ, ಜೊತೆಗೆ ಅದೇ ಸಮಯದಲ್ಲಿ ದರ್ಶನ ಮಾಡುವಂಥ ಸೌಭಾಗ್ಯ, ಜೊತೆಗೆ ಹುಣ್ಣಿಮೆಯ ಬೆಳಕಿನೊಂದಿಗೆ ನೂತನವಾಗಿ ಗೋಪುರ ಮತ್ತು ಲಕ್ಷ್ಮಿಯ ಅನುಗ್ರಹದಿಂದ ನಡೆಯುವಂತಹ ಹೋಮದ ಕಾರ್ಯಕ್ರಮಕ್ಕೆ ಆಗಮಿಸುವಂಥ ಎಲ್ಲ ಭಕ್ತ ಮಹಾಶಯರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ರಾಶಿಫಲದ ಕಡೆ ಗಮನ ಹರಿಸೋಣ. ಮಂಗಳಗೌರಿ ಅನುಷ್ಠಾನ ಬೇರೆ ಸಮಯ ಹತ್ತಿರ ಬರ್ತಾ ಇದೆ, ಅದಕ್ಕೂ ಸಹಿತ ಸಮಯ ಬೇಕಾಗಿದೆ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ಪ್ರತಿಯೊಬ್ಬರ ಜೀವನ ಒಳ್ಳೆ ಯಶಸ್ಸಾಗಲಿ, ಪ್ರತಿಯೊಬ್ಬರಿಗೂ ಸಹಿತ ನೀವು ಅಂದುಕೊಂಡಷ್ಟು ಕೆಲಸ ಕಾರ್ಯಗಳು ಕಾರ್ಯಸಿದ್ಧಿ ಆಗಲಿ ಅಂತ ದೇವರನ್ನ ಪ್ರಾರ್ಥನೆ ಮಾಡ್ತಾ ರಾಶಿ ಫಲವನ್ನು ಶುರು ಮಾಡೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ. ಇವತ್ತು ಮನಸ್ಸು ತುಂಬ ಚಂಚಲತೆ ಇದೆ, ಒಂದಷ್ಟು ಭಯದ ವಾತಾವರಣ ಇದೆ. ಎಷ್ಟೇ ಆದರೂ ಇವತ್ತು ಅಂಗಾರಕ ಜಯಂತಿ ಇರತಕ್ಕಂಥದ್ದು, ಜೊತೆಗೆ ಮಂಗಳವಾರ ಮಂಗಳದಾಯಕವಾಗಿರ್ತಕ್ಕಂಥದ್ದು, ಮಂಗಳಗೌರಿ ಪೂಜಾನುಷ್ಠಾನ ಇರತಕ್ಕಂಥದ್ದು, ಮೇಷರಾಶಿಯವರಿಗೆ ಒಂದಿಷ್ಟು ಅಸಮಾಧಾನ, ಒಂದಿಷ್ಟು ಸಮಾಧಾನ ಇಲ್ಲದಂಥದ್ದು, ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಆಗುವಂಥದ್ದು, ಹೊಟ್ಟೆಗೆ ಸಂಬಂಧಪಟ್ಟ ಬಾಧೆ ಆಗುವಂಥದ್ದು. ಹೊಟ್ಟೆ ಪ್ರಧಾನ, ಈ ದೇಹಕ್ಕೆ ಹೊಟ್ಟೆಯೇ ಪ್ರಧಾನ. ಈ ಪ್ರಧಾನವಾಗಿರ್ತಕ್ಕಂಥ ಹೊಟ್ಟೆ ಆನಂದವಾಗಿದ್ದರೆ, ಸಮಂಜಸವಾಗಿದ್ದರೆ, ಯಾವ ತೊಂದರೆ ತಾಪತ್ರೆ ಇಲ್ಲದಿದ್ದರೆ, ಸರಿಯಾದ ಸಮಯಕ್ಕೆ ಮಲಮೂತ್ರ ವಿಸರ್ಜನೆಗಳು ಕರೆಕ್ಟಾಗಾದರೆ ನೀವು ಆರೋಗ್ಯವಾಗಿರ್ತೀರಿ, ನಗನಗ್ತಾ ಇರ್ತೀರಿ, ನಿಮ್ಮ ಮುಖದಲ್ಲಿ ಹಸನ್ಮುಖಿತನ ಇರುತ್ತೆ. ಇದರಲ್ಲಿ ಏನೇ ವ್ಯತ್ಯಾಸ ಆದರೂ ಸಹಿತ ಹೊಟ್ಟೆಯಲ್ಲಿ ವ್ಯತ್ಯಾಸ ಆಯಿತು ಅಂದರೆ ಕಂಪ್ಲೀಟಾಗಿ ಅವತ್ತಿನ ದಿನ ಎಲ್ಲ ವೇಸ್ಟ್ ಆಗುತ್ತೆ. ಯಾವುದಕ್ಕೂ ಇಂಟ್ರೆಸ್ಟ್ ಇರೋದಿಲ್ಲ, ಯಾವುದೂ ಹಸನ್ಮುಖಿತನ, ನಗುಮುಖ ಬರೋದಿಲ್ಲ, ಬಲವಂತವಾಗಿ ಸ್ನಾನ ಯಾರಾದರೂ ಮುಂದೆ ಅವ್ರ ಮುಂದೆ ನಗುವಂಥದ್ದು. ಹಾಗಾಗಿ ಮೇಷರಾಶಿಯವರು ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ. ಬೆಳಗ್ಗೆ ಮನೆಯಿಂದ ಆಚೆಗೊಳ್ಳುವಾಗ ಒಂಚೂರು ಬಿಸಿನೀರು ತೊಗೊಳ್ತಕ್ಕಂಥದ್ದು, ಹೊಟ್ಟೆಗೆ ಸಂಬಂಧಪಟ್ಟ ಏನಾದರೂ ಸಮಸ್ಯೆಗಳಿದ್ದರೆ ಅದನ್ನು ಬೇಗ ಸರಿಪಡಿಸ್ಕೊಳ್ಳುವಂಥ ನಿಟ್ಟಿನಲ್ಲಿ ನೀವಿರಿ. ಹಾಗೆ ಮೇಷರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಇವತ್ತಿನ ದಿವಸ ಯಾರೊಬ್ಬರ ಮೇಲೂ ಕೋಪವಾಗಿ ನಡ್ಕೋಬೇಡಿ, ಆದಷ್ಟು ನಗುಮುಖದಲ್ಲಿರಿ. ಮೇಷಲಗ್ನದಲ್ಲಿರ್ತಕ್ಕಂಥವ್ರು ಇವತ್ತು ನೀವು ಆಡುವ ಪ್ರತಿ ಮಾತುಗೂ ಸಹಿತ ಒಂದು ವಿಶೇಷವಾದ ಶಕ್ತಿ ಇದೆ. ಆ ಶಕ್ತಿ ಇರೋದರಿಂದ, ದೇವಿಯ ಆ ಪ್ರಸನ್ನತೆ ಇರೋದರಿಂದ, ನೀವು ನಂಬಿರ್ತಕ್ಕಂಥ ದೈವದ ಅನುಗ್ರಹ ಇರೋದರಿಂದ ಏನೇ ಕೆಲಸ ಕಾರ್ಯ ಮಾಡಬೇಕಾದ್ರೂ ಶಾಂತಿ ಸಮಾಧಾನವಾಗಿ ಮಾಡಿ. ಆದಷ್ಟು ಇನ್ನೊಬ್ರಿಗೆ ಒಳ್ಳೇದಾಗಲಿ ಅಂತಲೇ ಹರಿಸಿ. ಒಂದಿಷ್ಟು ನೋವು ನಿಮಗಾದರೂ ಪರವಾಗಿಲ್ಲ, ಇನ್ನೊಬ್ರಿಗೆ ಒಳ್ಳೇದಾಗಲಿ ಅಂತ ಹರಿಸಿ. ಯಾಕೆಂದರೆ ಇನ್ನೊಬ್ರಿಗೆ ಒಳ್ಳೇದಾಗಲಿ ಎಂಬತಕ್ಕಂಥ ಪದದಲ್ಲಿ ನಿಮಗೆ ಸಾಕಷ್ಟು ಒಳ್ಳೆಯದಾಗುತ್ತೆ. ಇದರಿಂದ ನೀವು ಅನುಭವವನ್ನು ಕಾಣಬಹುದು. ಹಾಗೆ ಇವತ್ತಿನ ದಿವಸ ಸಾಧ್ಯವಾದರೆ ಕಂದು ಬಣ್ಣದ ಗೋಮಾತೆಯನ್ನು ಮುಟ್ಟಿ ನಮಸ್ಕಾರ ಮಾಡ್ತಕ್ಕಂಥದ್ದು, ಸುಮಂಗಲೆಯರು ಮುತ್ತೈದೆಯರ ಪಾದ ಮುಟ್ಟಿ ನಮಸ್ಕಾರ ಮಾಡ್ತಕ್ಕಂಥ 2 ಕಾಯಕವನ್ನು ತಾವು ಮಾಡಿದ್ರೆ ಮೇಷರಾಶಿ ಮೇಷಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ನಿಜಕ್ಕೂ ಅದೃಷ್ಟದ ದಿನ ಅಂತಲೇ ಹೇಳ್ಬೋದು. ಇನ್ನು ವೃಷಭರಾಶಿ. ವೃಷಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಹಣಕಾಸಿನ ವಿಚಾರ, ವ್ಯಾಪಾರ ವ್ಯವಹಾರ, ವೃತ್ತಿಯಲ್ಲಿ ಅಭಿವೃದ್ಧಿ, ಏನೇ ಕೆಲಸ ಕಾರ್ಯ ಮಾಡಬೇಕಾದ್ರೂ, ಯಾವುದ್ರ ಬಗ್ಗೆನೇ ಚಿಂತನೆ ಮಾಡಬೇಕಾದ್ರೂ ಸರಿಯಾದಂಥ ಕ್ರಮವನ್ನು ಅನುಸರಿಸೋಕ್ಕಾಗೋದಿಲ್ಲ.
ಮತ್ತು ಯಾವುದೇ ಮಾಡಬೇಕಾದ್ರೂ ನಿಮ್ಮ ಮನಸ್ಸಲ್ಲಿರುವಷ್ಟು ನೀವು ಕಾರ್ಯಸಿದ್ಧಿ ಮಾಡ್ಕೊಳ್ಳೋಕ್ಕಾಗಲ್ಲ. ಸಣ್ಣ ಸಣ್ಣ ವಿಚಾರವೂ ಸಹಿತ ಒಂದಷ್ಟು ಬೇರೆ ಬೇರೆ ಥರ ಸಮಸ್ಯೆ ಆಗೋಗ್ತಾ ಇರುತ್ತೆ. ಅಧಿಕವಾದಂತಹ ಬೆನ್ನುವು ಮೈಕೈ ನೋವಲ್ಲೇ ಒದ್ದಾಡ್ತಾ ಇರ್ತೀರಿ. ಆದರೆ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಒಂದು ಅದೃಷ್ಟ ಏನಪ್ಪ ಅಂದರೆ ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿ ಇವತ್ತೊಂದಿಷ್ಟು ಲಾಭವನ್ನು ಗಳಿಸ್ತೀರಿ. ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡ್ಕೊಳ್ತೀರಿ. ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ನಿಮ್ಮದಾದ್ರಿಂದ ಯಾವುದಕ್ಕೂ ಅಂಜಿಕೆ ಬೇಡ, ಭಯ ಬೇಡ. ಆದಷ್ಟು ಇವತ್ತಿನ ದಿವಸ ಒಳ್ಳೆ ಮಾರ್ಗದಲ್ಲಿ ನಿಂತು ಒಳ್ಳೆಯದನ್ನು ಆಲೋಚನೆ ಮಾಡಿದ್ರೆ ಅದರ ಫಲಗಳು ಸಾಕಷ್ಟು ಆಗುತ್ತೆ. ಇವತ್ತು ನೀವು ಮಾಡುವ ಕೆಲಸದಲ್ಲೇ ಒಂದಿಷ್ಟು ಅರ್ಥಪೂರ್ಣವಾದ ಬದುಕನ್ನು ಕಾಣಬೇಕು. ಅದಕ್ಕಾಗಿ ನಿಮ್ಮ ಕುಲದೇವರ ಅನುಗ್ರಹ ಬೇಕು, ಕುಲದೇವರ ಪ್ರಾರ್ಥನೆ ಬೇಕು. ಅದಕ್ಕಾಗಿಯೇ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಇವತ್ತಿನ ದಿವಸ ಒಂದು ಸ್ವಲ್ಪ ಕುಂಕುಮ ಮತ್ತು ಜೇನುತುಪ್ಪ. ವೃಷಭ ರಾಶಿಯವರು ಕುಂಕುಮ ಮತ್ತು ಜೇನುತುಪ್ಪವನ್ನು ಭಗವತಿಗೆ ನೈವೇದ್ಯ ಮಾಡಿ ಆ ಜೇನುತುಪ್ಪವನ್ನು ಸಣ್ಣ ಮಕ್ಕಳಿಗೆ ಕೊಟ್ಟು ಕುಂಕುಮವನ್ನು ಹಣೆಗಚ್ಚೋದ್ರಿಂದ ನಿಮ್ಮ ಆರ್ಥಿಕ ಪರಿಸ್ಥಿತಿ, ನಿಮ್ಮ ವ್ಯವಹಾರ, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಂದಷ್ಟು ಪ್ರಗತಿಯನ್ನು ಕಾಣ್ತೀರಿ. ಇನ್ನು ಕರ್ಕಾಟಕ ರಾಶಿ. ಮಿಥುನ ರಾಶಿ, ಮಿಥುನ ಲಗ್ನ. ಯಾಕೋ ಕರ್ಕಾಟಕ ರಾಶಿಗೆ ಹೊರಡ್ತಾ ಇದ್ದೇನೆ. ಆಗಲೇ ಚಂದ್ರನ ಬಗ್ಗೆ ಮಾತಾಡೋದ್ನಲ್ಲ, ಅದಕ್ಕೋಸ್ಕರ ಈಗ ಕರ್ಕಾಟಕ ರಾಶಿ ಹಿಂದೆ ಇರಲಿ. ಇನ್ನು ಮಿಥುನ ರಾಶಿ, ಮಿಥುನ ರಾಶಿ ಮಿಥುನ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಬಗ್ಗೆ ಆಲೋಚನೆ ಮಾಡ್ತಾ ಯಾವುದೇ ಕೆಲಸ ಕಾರ್ಯಗಳಾದರೂ ಸಹಿತ ಶಾಂತಿ ಸಮಾಧಾನದಿಂದಿದ್ದರೆ ಇವತ್ತು ಮಿಥುನ ರಾಶಿಯವರಿಗೆ ನಿಜಕ್ಕೂ ಅದೃಷ್ಟವೇ ಸರಿ. ಆದರೆ ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ಇವತ್ತಿನ ದಿವಸ ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದರೂ ಮಾಡುವ ಮುನ್ನ ಅಥವಾ ಆಲೋಚನೆ ಮಾಡೋ ಮುನ್ನ ಬೇರೊಂದು ತರಹ ಆಲೋಚನೆಗಳಲ್ಲಿ ಇರ್ತೀರಿ. ಅಂದರೆ ನಿಮ್ಮ ಮನಸ್ಸು ಸ್ಥಿಮಿತದಲ್ಲಿರೋಲ್ಲ. ನಿಮ್ಮ ಮನಸ್ಸಲ್ಲೇ ಒಂದು ಚಂಚಲತೆ ಶುರುವಾಗಿರುತ್ತೆ. ಅಂದರೆ ಯಾರು ಏನು ಅಂದ್ಕೊಳ್ತಾರೋ, ಏನಾಗುತ್ತೋ, ನಾನು ಮಾಡ್ತಾ ಇರೋ ಕೆಲಸ ಸರಿ ಇದೆಯೋ ಇಲ್ವೋ, ಅಥವಾ ನಾನು ಹಾಕೋ ಹೆಜ್ಜೆಯಲ್ಲಿ ವ್ಯತ್ಯಾಸ ಇದೆಯೋ ಏನೋ, ಹೀಗೆ ಒಂದಲ್ಲ ಒಂಥರ ಕನ್ಫ್ಯೂಷನಲ್ಲಿ ಇದ್ದೀರಿ. ಆದರೆ ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಸರಿಸುಮಾರು 11:45 3:20 ಮಧ್ಯದಲ್ಲಿ 11:45ರಿಂದ 3:20 ಮಧ್ಯದಲ್ಲಿ ನೀವು ಅಂದುಕೊಂಡಷ್ಟು ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸಿಕೊಂಡು ಸಾಧನೆ ಮಾಡ್ಕೊಳ್ತಕ್ಕಂಥ ದಿನ. ಆದರೆ ಸಣ್ಣ ಸಣ್ಣ ವಿಚಾರವಾಗೂ ಸಹಿತ ಮೂಗಿನ ತುದಿಯಲ್ಲಿ ಕೋಪ ಇಟ್ಕೊಳ್ತೀರಿ. ಕೋಪವನ್ನು ಕಡಿಮೆ ಮಾಡಿಕೊಂಡು ಸಮಾಧಾನವಾಗಿ ತಾವಿದ್ದರೆ ಎಂತಹ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬಹುದು. ಹಾಗೆ ಇವತ್ತಿನ ದಿವಸ ಏನಾದರೂ ಒಂದಿಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಂಡು ಇವತ್ತು ನಿಮ್ಮ ಜೀವನದಲ್ಲಿ ಒಂದು ಯಶಸ್ಸನ್ನು ಕಾಣಬೇಕಾದರೆ ಲಕ್ಷ್ಮೀನಾರಾಯಣನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಲಕ್ಷ್ಮಿಯ ಆರಾಧನೆ ಮಾಡ್ತಕ್ಕಂಥದ್ದು ಮಾಡೋದ್ರಿಂದ ಸಾಕಷ್ಟು ಅನುಗ್ರಹವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಹಾಗೆ ಇವತ್ತಿನ ದಿವಸ ಮತ್ತೊಂದು ವಿಚಾರ ಏನಪ್ಪ ಅಂದರೆ ಸಾಧ್ಯವಾದರೆ ಮಧ್ಯಾಹ್ನ 12 ಗಂಟೆ, ಸಂಜೆ 6 ಗಂಟೆ, 6 ಗಂಟೆ ಆದರೂ ಸರಿ, ಮಧ್ಯಾಹ್ನ 12 ಆದರೂ ಸರಿ, ಈ ಸಮಯದಲ್ಲಿ 1 ಚಿಟಿಗೆಯಷ್ಟು ಉದ್ದಿನಬೇಳೆ, 1 ಚಿಟಿಗೆಯಷ್ಟು ಹೆಸರು ಕಾಳು ಅಥವಾ ಹೆಸರು ಬೇಳೆ ಇವೆರಡನ್ನೂ ಸಹಿತ ನೀವು ಧಾನ್ಯವನ್ನು ತೆಗೆದುಕೊಂಡು ದೃಷ್ಟಿ ತೆಗೆದು ಹಸಿರು ಗಿಡದ ಮೇಲೆ ಹಾಕೋದ್ರಿಂದ ಬಂದು ಒದಗುವಂಥ ಸಮಸ್ಯೆಗಳಿಂದ ಮುಕ್ತರಾಗ್ತೀರಿ. ಹೆಚ್ಚಿನ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಇವತ್ತು ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿಯನ್ನು ಕಾಣ್ತೀರಿ. ದೂರವಾರ ಪ್ರಯಾಣದ ಬಗ್ಗೆ ಆಲೋಚನೆ ಮಾಡ್ತೀರಿ. ವ್ಯಾಪಾರ ವ್ಯವಹಾರಗಳನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೋಬೇಕು ಅಂತಿರ್ತೀರಿ. ಇವತ್ತಿನ ನೀವು ಕೆಲಸಗಳಲ್ಲಿ ಅಧಿಕವಾದಂಥ ಲಾಭವೂ ಇದೆ, ಮನಸ್ಸಲ್ಲಿ ಶಾಂತಿ ನೆಮ್ಮದಿಯೂ ಇದೆ. ಆದರೆ ಯಾವುದು ಬೇಕು ಯಾವುದು ಬೇಡ, ಬೇಕು ಬೇಡಗಳ ಮಧ್ಯದಲ್ಲಿ ಸ್ವಲ್ಪ ಸಮಾಧಾನವಾಗಿದ್ದರೆ ಎಲ್ಲ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಒಂದಷ್ಟು ಜನಕ್ಕೆ ಅಧಿಕವಾದಂತಹ ಬೆನ್ನೋವು ಕಾಣಿಸುತ್ತೆ, ಒಂದಷ್ಟು ಜನಕ್ಕೆ ಅಧಿಕವಾದಂಥ ಲಾಭವೂ ಇದೆ. ಅಂದರೆ ಆರೋಗ್ಯದಲ್ಲಿ ಏನೇ ವ್ಯತ್ಯಾಸ ಆದರೂ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಆಗ್ತಾ ಕೆಲಸಗಳಲ್ಲಿ ಒಂದಿಷ್ಟು ಲಾಭ ಕಂಡ್ರೆ ಎಷ್ಟೇ ಕಷ್ಟ ಆಗಲಿ, ಎಷ್ಟೇ ಅನಾರೋಗ್ಯ ಇರಲಿ, ಅದು ಅಲ್ಲಿಂದಲೇ ಸರಿ ಹೋಗುತ್ತೆ. ಹಾಗೆ ಇವತ್ತು ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥ ಸ್ತ್ರೀಯರಾಗಲಿ ಪುರುಷರಾಗಲಿ ಯಾರೊಬ್ಬರಾದರೂ ಸಹಿತ ನಿಮ್ಮ ಮನಸ್ಸಲ್ಲಿ ಬಂದು ಒದಗುವಂಥ ಅಚಾತುರ್ಯಗಳು, ಅದನ್ನು ಅಸಮಾಧಾನ ಅಥವಾ ಯಾರಾದರೂ ನಿಂದನೆ ಮಾಡ್ತಕ್ಕಂಥದ್ದು ಎಲ್ಲವನ್ನೂ ಸಹಿತ ಪಕ್ಕಕ್ಕಿಟ್ಟು ಕೆಲಸ ಕಾರ್ಯಗಳ ಕಡೆ ಅಷ್ಟೇ ಗಮನ ಕೊಡಿ. ಅಧಿಕವಾದಂತಹ ಲಾಭವನ್ನು ಗಳಿಸ್ತೀರಿ. ಬಹಳ ದಿನಗಳ ನಂತರ ಕರ್ಕಾಟಕ ರಾಶಿಯವರಿಗೆ ಒಂದಿಷ್ಟು ಒಳಿತನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇವತ್ತಿನ ದಿವಸ ಇರ್ತಕ್ಕಂಥದ್ದು. ಇವತ್ತು ಸುಬ್ರಹ್ಮಣ್ಯೇಶ್ವರನ ಪ್ರಾರ್ಥನೆ, ಅಂಗಾರಕನ ಪ್ರಾರ್ಥನೆ ಜೊತೆಗೆ ಹನುಮನ ಆರಾಧನೆ ಮಾಡತಕ್ಕಂಥದ್ದನ್ನು ಮರಿಬಾರದು. ಕರ್ಕಾಟಕ ರಾಶಿಯವರು ಮನೋಜವಂ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರೋಧ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಹನುಮನ ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರು ಇವತ್ತು ಚಂದ್ರ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇರೋದ್ರಿಂದ ಯಾವುದೇ ಕೆಲಸ ಕಾರ್ಯಗಳಾದರೂ ಬೆಳಿಗ್ಗೆ ಮನೆಯಿಂದ ಆಚೆ ಹೊರಡುವಾಗಲೇ ಸಾಕಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆ ಫಲಗಳನ್ನು ಸಿದ್ಧಿಪಡಿಸ್ಕೊಂಡು ಒಳ್ಳೆ ಯೋಗವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇರತಕ್ಕಂಥ ಈ ಶುಭ ದಿನ ಯಾವುದೇ ಕೆಲಸ ಕಾರ್ಯಗಳಲ್ಲಾದರೂ ನೀವು ಅಸಮಾಧಾನ ಇಲ್ಲದಂಥ ರೀತಿಯಲ್ಲಿ ಇರಬಹುದು. ಆದರೆ ಇವತ್ತಿನ ದಿವಸ ಸರಿಸುಮಾರು ಮಧ್ಯಾಹ್ನ 3ರಿಂದ 4:20 ಮಧ್ಯದಲ್ಲಿ 3ರಿಂದ 4:20 ಮಧ್ಯದಲ್ಲಿ ತಾವು ತೆಗೆದುಕೊಳ್ಳುವಂತಹ ನಿರ್ಣಯ ಹೆಚ್ಚು ಲಾಭವನ್ನು ಗಳಿಸುವಂತಹದ್ದು.
ಹಾಗೆ ಯಾವುದೇ ಸಣ್ಣ ಪುಟ್ಟ ವಿಚಾರಗಳನ್ನು ಸಹಿತ ಅದನ್ನು ಮನಸ್ಸಲ್ಲಿ ಇಲ್ಲದ ನೋವು ತಂದುಕೊಳ್ದಿರಾ ಆಗಿಂದಾಗಲೇ ಅದನ್ನು ಸರಿಪಡಿಸ್ಕೊಂಡು ಒಳ್ಳೆ ಯೋಗವನ್ನು ಯೋಗ ಫಲವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಅದೃಷ್ಟ ಇರೋದ್ರಿಂದ ಯಾವುದಕ್ಕೂ ಅಂಜಬೇಕಾದ್ದಿಲ್ಲ, ಭಯಪಡಬೇಕಾದ್ದಿಲ್ಲ, ಎಲ್ಲವೂ ಒಳಿತಾಗುತ್ತೆ. ಹಾಗೆ ಇವತ್ತಿನ ದಿವಸ ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಮಾಡೋದ್ರಿಂದ, ಮಹಾಲಕ್ಷ್ಮಿಯ ಉಪಾಸನೆ ನಡೆಸೋದ್ರಿಂದ ಇನ್ನಷ್ಟು ಅದ್ಭುತವಾದಂಥ ಕಾಯಕವನ್ನು ತಾವು ಸಿದ್ಧಿಪಡಿಸ್ಕೊಳ್ಬಹುದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಸಿಂಹ ರಾಶಿವರೆಗೂ ಕೂಡ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನು ಈಗ ಕನ್ಯಾ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳ ಕನ್ಯಾ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ ಕನ್ಯಾ ಲಗ್ನ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹವೂ ಇದೆ. ಕನ್ಯಾ ರಾಶಿಯವರು ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕ್ಬೋದು. ಇವತ್ತು ತಾವು ಏನು ಅಂದುಕೊಂಡಿದ್ದೀರಿ, ಅಂದುಕೊಂಡಷ್ಟು ಕೆಲಸಗಳನ್ನು ಕಾರ್ಯಸಿದ್ಧಿ ಮಾಡ್ಕೊಳ್ತೀರಿ, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ, ಯೋಗ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಮಹಾಲಕ್ಷ್ಮಿ ಅನುಗ್ರಹ ಬೇಕು. ಅದಕ್ಕಾಗಿ ಒಂದು ದೇವಿಯ ಸಾನ್ನಿಧ್ಯಕ್ಕೆ ಹೋಗಿ ಬರ್ತಕ್ಕಂಥದ್ದು, ಗ್ರಾಮ ದೇವತೆಯ ದರ್ಶನ ಮಾಡ್ತಕ್ಕಂಥದ್ದು, ಜೊತೆಗೆ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯಕ್ಕೆ ಬಂದು ಲಕ್ಷ್ಮಿಯನ್ನು ಅಥವಾ ಗ್ರಾಮ ದೇವತೆ ಅಥವಾ ಲಕ್ಷ್ಮಿ ಅಥವಾ ನಿಮ್ಮ ಕುಟುಂಬದಲ್ಲಿರ್ತಕ್ಕಂಥ ನಿಮ್ಮ ಗ್ರಾಮದ ಅಥವಾ ನಿಮ್ಮ ಮನೆಯ ದೇವರನ್ನು ಸಹಿತ ತಾವು ಪ್ರಾರ್ಥನೆ ಮಾಡಿ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಖಂಡಿತ ಹೆಚ್ಚಿನ ಫಲವಾಗುತ್ತೆ. ಆದರೆ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವರು ಮಧ್ಯಾಹ್ನ 2 ಗಂಟೆಯಿಂದ 4:20 ತನಕ ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದ್ರೂ ಮನಸ್ಸು ಸ್ವಲ್ಪ ಅಸಮಾಧಾನ ಆಗುತ್ತೆ, ಮನಸ್ಸಲ್ಲಿ ಚಂಚಲತೆ ಇರುತ್ತೆ, ಒಂದಷ್ಟು ಭಯದ ವಾತಾವರಣ ಇರುತ್ತೆ. ಈ ಹಿಂದೆ ಯಾವತ್ತೋ ಮಾಡಿರ್ತಕ್ಕಂಥ ತಪ್ಪು ಒಪ್ಪಿಗೆ ಇವತ್ತೇನು ಪನಿಷ್ಮೆಂಟ್ ಆಗುತ್ತಪ್ಪ ಎಂಬತಕ್ಕಂಥದ್ರ ಚಿಂತನೆಯೂ ಬರುತ್ತೆ. ಯಾಕೆಂದರೆ ನಿಮ್ಮ ಕಳೆದ ದಿನಗಳಲ್ಲಿ ಅಂದರೆ ಹಿಂದೆ ಆಗಿರ್ತಕ್ಕಂತಹ ಒಂದಷ್ಟು ಘಟನೆಗಳು ಇವತ್ತು ಮರುಕಳಿಸ್ತಕ್ಕಂಥದ್ದು, ಅಂತಹ ವ್ಯಕ್ತಿಗಳು ಬಂದು ಜ್ಞಾಪಿಸ್ತಕ್ಕಂಥದ್ದು, ಅಂತಹ ವಿಚಾರಗಳು ತಲೆಯಲ್ಲಿ ಬಂದು ಕೂತ್ಕೊಂಡು ನೋವು ಪಡ್ತಕ್ಕಂಥದ್ದು. ಹಾಗಾಗಿ ಇವತ್ತು ಲಾಭವೂ ಇದೆ, ನಷ್ಟವೂ ಇದೆ. ಆದರೆ ಲಾಭ ನಷ್ಟಗಳು ಏನೇ ಇದ್ದರೂ ನೀವು ನಂಬಿರ್ತಕ್ಕಂಥ ದೈವದ ಅನುಗ್ರಹ ಹೊಂದಿದ್ದರೆ ಎಲ್ಲ ಒಂಥರ ನಿಮ್ಗೆ ಅನುಕೂಲವೇ ಆಗುತ್ತೆ. ಅಂತಹ ಅನುಕೂಲ ಸಿದ್ಧಿಯಾಗುವಂಥದ್ದಾಗಲಿ, ತಾಯಿ ಮಹಾಲಕ್ಷ್ಮಿಯ ಸಂಪೂರ್ಣ ಕೃಪೆ ನಿಮಗಿರಲಿ, ಒಳ್ಳೆಯದಾಗಲಿ. ಇದು ಕನ್ಯಾ ರಾಶಿಯವರು ತಪ್ಪದೀರ ನಿಮ್ಮ ಗ್ರಾಮ ದೇವತೆಯನ್ನೋ ನಿಮ್ಮ ಮನೆ ದೇವರನ್ನೋ ನೀವು ಪ್ರಾರ್ಥನೆ ಮಾಡೋದ್ರಿಂದ ಈ ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ತುಲಾರಾಶಿಯವರಿಗೆ ಆರ್ಥಿಕ ಪರಿಸ್ಥಿತಿ ಪರವಾಗಿಲ್ಲ, ವ್ಯಾಪಾರ ವ್ಯವಹಾರಗಳು ಪರವಾಗಿಲ್ಲ, ಹೊಸದಾಗಿ ಮಾಡುವಂಥ ಕೆಲಸ ಕಾರ್ಯಗಳ ಬಗ್ಗೆ ಚಿಂತನೆ ಮಾಡ್ತಿರ್ತೀರಿ. ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿ ಅಧಿಕವಾದಂತಹ ಲಾಭವನ್ನು ಗಳಿಸ್ತೀರಿ. ಸ್ವಂತ ಮನೆ, ಸ್ವಂತ ಆಸ್ತಿ ಅಥವಾ ಸ್ವಂತವಾಗಿ ಏನಾದರೂ ಒಂದು ಮಾಡಬೇಕು ಎಂಬತಕ್ಕಂಥ ಹಂಬಲದಲ್ಲಿ ತಾವಿರ್ತೀರಿ. ಇವತ್ತು ತುಲಾರಾಶಿಯವರಿಗೆ ನಿಜಕೊಳ್ಬೇಕಂದ್ರೆ ಅದೃಷ್ಟದ ದಿನಾದರೂ ತಪ್ಪಾಗುವುದಿಲ್ಲ. ಇವತ್ತು ಹನುಮನ ಪ್ರಾರ್ಥನೆ ಮಾಡುವಂಥದ್ದು ತುಲಾರಾಶಿಗೆ ಬಹಳಷ್ಟು ಶ್ರೇಷ್ಠ ಇರ್ತಕ್ಕಂಥದ್ದು, ಶ್ರೇಯಸ್ಸನ್ನು ಉಂಟು ಮಾಡ್ತಕ್ಕಂಥದ್ದು. ಹಾಗಾಗಿ ಯಾರೇ ತುಲಾರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಅಥವಾ ಯಾರೊಬ್ಬರಾದರೂ ಸಹಿತ ನಿಮ್ಮ ಮನೆಯ ಸಮೀಪದಲ್ಲಿರ್ತಕ್ಕಂಥ ಹನುಮನ ಸಾನ್ನಿಧ್ಯಕ್ಕೋ ಅಥವಾ ವಾನರ ಸೈನ್ಯಕ್ಕೋ ಅಥವಾ ವಿಶೇಷವಾಗಿರ್ತಕ್ಕಂಥ ವಯಸ್ಸಾಗಿರ್ತಕ್ಕಂಥ ವೃದ್ಧ ದಂಪತಿಗಳಿಗೋ ನೀವೇನಾದ್ರು ಒಂಚೂರು ಹಣ್ಣು ಹಂಪಲುಗಳನ್ನು ಕೊಟ್ಟು ಅವರ ಆಶೀರ್ವಾದ ಪಡೆಯೋದ್ರಿಂದ ಹೆಚ್ಚಿನ ಫಲವನ್ನು ತುಲಾರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ತುಲಾರಾಶಿಯವರು ಇವತ್ತು ಸಂಧ್ಯಾಕಾಲ ಸಾಯಂ ಸಂಧ್ಯಾ ತಾಯಿ ಮಹಾಲಕ್ಷ್ಮಿಗೆ ಬಂದು ಕುಂಕುಮಾರ್ಚನೆ ನಡೆಸಿ ಆ ಕುಂಕುಮಾರ್ಚನೆಯ ಪ್ರಸಾದವನ್ನು ನೀವು ಹಣೆಗಿಟ್ಕೊಂಡು 4 ಜನ ಹೆಣ್ಮಕ್ಕಳಿಗೆ ಆ ಕುಂಕುಮಾರ್ಚನೆ ಪ್ರಸಾದವನ್ನು ಕೊಡೋದ್ರಿಂದ ಮತ್ತಷ್ಟು ಶ್ರೇಷ್ಠವಾಗಿರ್ತಕ್ಕಂಥದ್ದು, ಶ್ರೇಯಸ್ಸನ್ನು ಉಂಟು ಮಾಡ್ಕೊಳ್ತಕ್ಕಂಥ ಯೋಗ ಫಲ ಇರ್ತಕ್ಕಂಥದ್ದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ. ಮಾಡುವಂಥ ವ್ಯಾಪಾರ ವ್ಯವಹಾರಗಳು ಅಭಿವೃದ್ಧಿ ಕಾಣುತ್ತೆ, ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಂಡಂಗಾಗುತ್ತೆ. ತುಂಬ ದಿನಗಳಿಂದ ನಿಂತಿರ್ತಕ್ಕಂಥ ಕೆಲಸಕ್ಕೆ ಒಂದು ಚಾಲನೆ ಸಿಕ್ಕಂಗಾಗುತ್ತೆ. ಯಾವುದೇ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೂ, ಯಾವುದೇ ಯೋಗವನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೂ ಆ ಯೋಗಾಯೋಗ ಬಂದು ಸೇರಬೇಕಾದ್ರೆ ನಿಮ್ಮ ಪೂರ್ವಾರ್ಜಿತವಾಗಿರ್ತಕ್ಕಂಥ ನಿಮ್ಮ ಒಂದು ಏನು ಪಾಪ ಪುಣ್ಯಗಳಿದೆ, ತಾವು ಮಾಡುವಂಥ ಸೇವೆ ಅಥವಾ ಏನು ದಾನ ಧರ್ಮಾದಿಗಳು ಅಥವಾ ಏನು ಹಿರಿಯರ ಆಶೀರ್ವಾದ ಅಥವಾ ನಿಮ್ಮ ನಡೆ ನಡವಳಿಕೆಯಲ್ಲಿ ಇರ್ತಕ್ಕಂತಹ ಒಂದಷ್ಟು ಲಾಭದಕ್ಷಿಣಗಳು ಇದೆಲ್ಲವೂ ಸಹಿತ ಇವತ್ತಿನ ಕಾರ್ಯಸಿದ್ಧಿಯಲ್ಲಿದೆ. ಇವತ್ತು ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವರು ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡ್ತಾ ಏನಾದರೂ ಒಂದಿಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಂಡಿದ್ದೆ ಆದರೆ ಖಂಡಿತ ಹೆಚ್ಚಿನ ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ನೀವು ಮಾಡುವ ಕೆಲಸದಲ್ಲೇ ಮತ್ತಷ್ಟು ಅತ್ಯದ್ಭುತವಾದಂತಹ ಕಾಯಕ ಸಿದ್ಧಿಯಾಗಬೇಕಾದ್ರೆ ತಾಯಿ ಲಕ್ಷ್ಮಿಯ ಕೃಪೆ ಬೇಕು, ಹಾಗೆ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಮಾರ್ಗದರ್ಶನ ಬೇಕು. ಇವತ್ತು ವೃಶ್ಚಿಕ ರಾಶಿಯವರಿಗೆ ಎಲ್ಲವೂ ನಿಮಗೆ ತಿಳಿದಿದೆ ಅಂತ ಅನ್ನೋದಕ್ಕಿಂತ ಯಾರಾದರೂ ತಿಳಿದಿರ್ತಕ್ಕಂಥ ಅವರ ಜೊತೆಯಲ್ಲಿ ಕೂತ್ಕೊಂಡು ಒಂದಷ್ಟು ವಿಧಿವಿಧಾನಗಳನ್ನು ತಿಳ್ಕೊಂಡ್ರೆ ಅಥವಾ ಒಂದಷ್ಟು ಜೀವನದ ಪಾಠವನ್ನು ತಿಳ್ಕೊಂಡ್ರೆ ಅಥವಾ ನಿಮ್ಮ ಹಾಕುವ ಹೆಜ್ಜೆಗೆ ಸೂಕ್ಷ್ಮಗಳನ್ನು ಧರ್ಮ ಸೂಕ್ಷ್ಮತೆಗಳನ್ನು ತಿಳ್ಕೊಂಡ್ರೆ ಖಂಡಿತ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಂದರೆ ತಮ್ಮೊಳಗಿರುವಂಥ ಜ್ಞಾನಕ್ಕೆ ಮತ್ತೊಬ್ಬರ ಜ್ಞಾನದ ಸಹಾಯ ಸಿಕ್ಕಿದ್ರೆ ಇನ್ನಷ್ಟು ಅಭಿವೃದ್ಧಿಯನ್ನು ತಾವು ಕಾಣ್ತೀರಿ ವೃಶ್ಚಿಕ ರಾಶಿಯವರು. ಇನ್ನು ಧನುರಾಶಿ.
ಧನುರಾಶಿ ಧನುರ್ಲಗ್ನ. ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯದ ಬಗ್ಗೆ ಕಾಳಜಿ ಇಟ್ಕೋಬೇಕು. ವ್ಯಾಪಾರ ವ್ಯವಹಾರಗಳನ್ನು ಏನೇ ಮಾಡಬೇಕಾದ್ರೂ ಸ್ವಲ್ಪ ಗೌಪ್ಯತೆ ಕಾಪಾಡಬೇಕು. ಇವತ್ತು ಎಲ್ಲವನ್ನೂ ಸಹಿತ ರಹಸ್ಯ ಬಿಟ್ಟು ಎಲ್ಲ ಕಡೆ ನೀವು ಹೇಳ್ತೀನಿ ಅಂದರೆ ಆಗೋದಿಲ್ಲ. ಇವತ್ತು ಕೆಲವಷ್ಟು ವಿಧಿವಿಧಾನಗಳನ್ನು, ಕೆಲವಷ್ಟು ವಿಚಾರಗಳನ್ನು ಸ್ವಲ್ಪ ಗೌಪ್ಯವಾಗಿ ಕಾಪಾಡಿಕೊಂಡ್ರೆ ತುಂಬ ಅನುಕೂಲ ಆಗುತ್ತೆ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಮಾಡ್ಕೊಳ್ತೀರಿ. ತಪ್ಪನ್ನು ಅಂದರೆ ಒಂದಷ್ಟು ಬೇರೆ ಬೇರೆ ಥರ ಚಿಂತನೆ ನೋಡ್ತೀರಿ. ಇವತ್ತಿನ ಯೋಗದಲ್ಲಿ ಬುಧ ಚೆನ್ನಾಗಿರ್ತಕ್ಕಂಥದ್ದೆಲ್ಲ, ಬುಧನಿಂದ ಆಗಿರ್ತಕ್ಕಂಥ ಒಂದಷ್ಟು ಅಸಮಾಧಾನ ಸನ್ನಿವೇಶಗಳು ಎದುರಾಗಿರ್ಬೋದು. ಅಂದರೆ ನಿಮ್ಮ ಸಡನ್ನಾಗಿ ತಗೊಳ್ಳುವಂಥ ತೀರ್ಮಾನ, ಯಾವುದೇ ವಿಚಾರ ಆದರೂ ತಾಳ್ಮೆಯಿಂದ ಆಲೋಚನೆ ಮಾಡಿ ಒಂದು ತೀರ್ಮಾನಕ್ಕೆ ಬರೋದು ಕರೆಕ್ಟು. ಆದರೆ ಕೆಲವು ಸರ್ತಿ ಏನಾಗುತ್ತೆ, ದುಡುಕಿ ತೀರ್ಮಾನ ತಂದುಕೊಳ್ತೀವಿ. ಅದನ್ನೇ ಇವತ್ತು ಧನುರಾಶಿಯವರು ಮಾಡುವಂಥದ್ದು. ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವ್ರು ದುಡುಕಿ ತೀರ್ಮಾನ ತಂದುಕೊಂಡು ಅದಾದ ನಂತರ ಕೈ ಇಸಿಕೊಳ್ತಕ್ಕಂಥ, ಅಯ್ಯೋ ನಾನು ಈ ತಪ್ಪು ಮಾಡಬಾರ್ದಾಗಿತ್ತು, ಈ ತೀರ್ಮಾನ ತೊಗೊಳ್ಬಾರ್ದಾಗಿತ್ತು, ಈ ಪ್ರಕಾರ ನಾನು ಮಾತಾಡಬಾರ್ದಾಗಿತ್ತು, ಈ ಕಾಗದ ಪತ್ರಕ್ಕೆ ನಾನು ಸಹಿ ಹಾಕಬಾರ್ದಾಗಿತ್ತು, ಇದೆಲ್ಲ ಅನಂತರದ ಚಿಂತನೆ. ಆದರೆ ಮೊದಲು ತಪ್ಪಾಗೋಗ್ಬಿಡುತ್ತೆ. ಆ ತಪ್ಪು ಆಗೋದಕ್ಕೂ ಮುನ್ನ ಬೆಳಗ್ಗೆ ನಾನು ತಿಳಿಸ್ತಾ ಇದ್ದೇನೆ, ಇವತ್ತು ಧನುರಾಶಿಯವರು ಏನೇ ಮಾಡಬೇಕಾದ್ರೂ ಸ್ವಲ್ಪ ತಾಳ್ಮೆಯಿಂದ ಇರಿ, ಸಮಾಧಾನವಾಗಿರಿ, ಒಳ್ಳೆ ಚಿಂತನೆ ಮಾಡಿ. ನಿಮಗೆ ಅರಿವಾಗದಿದ್ದರೆ ಅಥವಾ ನೀವು ಮಾಡೋ ಕೆಲಸನ ಮತ್ತೊಬ್ಬರ ಹತ್ರ ಕೇಳಿ ಸರಿ ತಪ್ಪುಗಳ ಸರಿಯಾದ ಆಲೋಚನೆಯಲ್ಲಿ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಖಂಡಿತ ಯಶಸ್ಸನ್ನು ಕಾಣ್ತೀರಿ. ಇವತ್ತು ನೀವು ಕಣ್ಣೀರು ಹಾಕೋಂಗಿಲ್ಲ. ಇಲ್ಲ ಅಂದರೆ ದುಡುಕಿ ತೀರ್ಮಾನ ತಂದುಕೊಂಡು ಅನಂತರ ಕಣ್ಣೀರು ಹಾಕುವಂಥ ಪರಿಸ್ಥಿತಿ ನಿಮಗೆ ಎದುರಾಗುತ್ತೆ. ಬಹಳ ಜೋಪಾನ ಇರಲಿ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಅಧಿಕವಾದಂಥ ಲಾಭವೂ ಇದೆ. ಇವತ್ತು ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದ ಇಲ್ಲಿವರೆಗೂ ಇದ್ದಂಥ ಅಸಮಾಧಾನವನ್ನು ದೂರ ಮಾಡಿಕೊಂಡು ಸಮಾಧಾನಕರವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗ ಫಲ ಇದೆ. ಇವತ್ತು ಏನೇ ಕೆಲಸ ಕಾರ್ಯ ಮಾಡಬೇಕಾದ್ರೂ ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡಿ. ತಾಳಿದವನು ಬಾಳಿ ಅನ್ನೋಂತಾರಲ್ಲ, ಆ ಪ್ರಕಾರವಾದಂಥ ತಾಳ್ಮೆ ಬೇಕು, ಹೆಚ್ಚು ಜವಾಬ್ದಾರಿ ಬೇಕು. ನೀವು ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಹೆಚ್ಚಿನ ಒಂದು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು. ಅದಕ್ಕಾಗಿ ನಿಮ್ಮ ಕುಟುಂಬದ, ನಿಮ್ಮ ಮನೆ ದೇವರ ಅನುಗ್ರಹ ನಿಮಗೆ ಬೇಕು. ಮನೆ ದೇವರ ಅನುಗ್ರಹ ಬೇಕಾದರೆ ಸಾಧ್ಯವಾದಷ್ಟು ನಮ್ರತೆಯ ಬದುಕಿರಬೇಕು. ಮಾತಾಪಿತೃಗಳಿಗೆ ತಲೆಬುಗ್ಸಿ ನಿಲ್ಲಬೇಕು. ಜೊತೆಗೆ ನೀವು ಮಾಡುವ ಕೆಲಸ ಅರ್ಥಪೂರ್ಣವಾಗಿ ಆಲೋಚನೆ ಮಾಡಬೇಕು. ಯಾವುದು ಸರಿ ತಪ್ಪು ಸರಿಯಾದ ಚಿಂತನೆ ಮಾಡಿದ್ರೆ ಅದರ ಫಲಾಫಲಗಳನ್ನು ಮಕರ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಇದರ ಜೊತೆಗೆ ಕಪ್ಪು ಬಣ್ಣದ ಶ್ವಾನಗಳಿಗೆ, ಸಂಪೂರ್ಣವಾಗಿ ಕಪ್ಪಿರ್ತಕ್ಕಂಥ ಕಪ್ಪು ಬಣ್ಣದ ಶ್ವಾನಗಳಿಗೆ ನಿಮ್ಮ ಕರಹಸ್ತದಿಂದ ಏನಾದರೂ ಒಂದು ತಿನ್ನಲಿಕ್ಕೆ ಪದಾರ್ಥವನ್ನು ಕೊಡಿ. ಮಧ್ಯಾಹ್ನ ನೀವು ಊಟ ಮಾಡೋದಕ್ಕಿಂತ ಮುನ್ನ ಇನ್ನೊಬ್ಬರ ಹಸಿವನ್ನು ಅರ್ಥ ಮಾಡಿಕೊಂಡು ಒಂದಿಷ್ಟು ಅನ್ನದಾನವನ್ನು ಮಾಡಿ. ಇವತ್ತು ಅನ್ನದಾನವನ್ನು ಮಾಡತಕ್ಕಂಥದ್ದು, ಪಶು ಪಕ್ಷಿ ಪ್ರಾಣಿಗಳಿಗೆ ಊಟವನ್ನು ಬಡಿಸ್ತಕ್ಕಂಥದ್ದು, ಅಥವಾ ಒಂದಿಷ್ಟು ಗಿಡ ಮರಗಳಿಗೆ ನೀರು ಹಾಕುವಂಥದ್ದು, ಇಂಥ ಒಂದು ಕಾಯಕವನ್ನು ಮಕರ ರಾಶಿಯವರು ಮಾಡಿದ್ದೇ ಆದರೆ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಮಾಡುವ ಕಾಯಕದಲ್ಲಿ ಒಂದು ತೃಪ್ತಿ ಇದೆ. ಏನೇ ಒಂದು ಅಸಮಾಧಾನ ಆದರೂ ಅಲ್ಲಿಂದಲ್ಲೇ ಅದನ್ನು ಸರಿಪಡಿಸ್ಕೊಳ್ಬೇಕಾಗತ್ತೆ. ಹಾಗೆ ಇವತ್ತಿನ ದಿವಸ ನಿಮ್ಮ ಕುಲದೇವರ ಅನುಗ್ರಹನೂ ಬೇಕು, ಮಾಡುವ ಕೆಲಸದಲ್ಲಿ ಹೆಚ್ಚಿನ ಫಲಗಳು ಸಿದ್ಧಿಯಾಗಬೇಕು. ಹಾಗೆ ಇವತ್ತಿನ ದಿವಸನೇ ನೀವು ಇನ್ನೊಂದು ಕೆಲಸವನ್ನು ಮಾಡಬೇಕು. ಏನಪ್ಪ ಅಂದರೆ, ಇವತ್ತು ಸಾಧ್ಯವಾದರೆ ಒಂದು ತಾಮ್ರದ ತಂಬಿಗೆಯಲ್ಲಿ ಅರ್ಧ ನೀರು ಹಾಕಿ, ಅದರಲ್ಲಿ ಒಂದು ಚಿಟಿಕೆ ಅರಿಶಿನ ಪುಡಿ ಹಾಕಿ, ಅರಿಶಿನ ಪುಡಿ ಜೊತೆಗೆ ಒಂಚೂರು ಸುಣ್ಣ ಹಾಕಿ ಕೆಂಪು ನೀರು ಮಾಡ್ತಕ್ಕಂಥದ್ದು, ಹಳದಿ ಕಲರ್ 4 ಪುಷ್ಪಗಳನ್ನು, ಹಳದಿ ಕಲರ್ ಇರ್ತಕ್ಕಂಥ 4 ಪುಷ್ಪ ಅಂದರೆ ಶಾಮಂತಿಗೆ ಹೂವು ಅಥವಾ ಯಾವುದಾದ್ರೂ ಹಳದಿ ಬಣ್ಣದ ಹೂವು, ಅದನ್ನು ತಾಮ್ರದ ತಂಬಿಗೆ ಹಾಕಿ 2 ಬಿಳಿ ಹೂಗಳನ್ನು ಹಾಕಿ, ಸಾಧ್ಯವಾದರೆ ಒಂದು ಏಲಕ್ಕಿಯನ್ನು ಹಾಕಿ ಅದನ್ನು ಒಂದು ಮೂಲೆಯಲ್ಲಿ ಇಟ್ಬಿಡಿ. ಸಂಧ್ಯಾಕಾಲ ಸೂರ್ಯಾಸ್ತಮಾಗಿ ಚಂದ್ರ ಉದಯಿಸ್ತಕ್ಕಂಥ ಕಾಲದಲ್ಲಿ ಆ ತಾಮ್ರ ತಂಬಿಗೆಯಲ್ಲಿರ್ತಕ್ಕಂಥ ನೀರನ್ನು ತೆಗೆದುಕೊಂಡು, ಅಂದರೆ ಎಡಗೈಲಿ ತಗೊಂಡು ಅದನ್ನು ದೃಷ್ಟಿ ತೆಗೆದು ಅದನ್ನು ಹಸಿರು ಗಿಡದ ಮೇಲೆ ಹಾಕಿದ್ರೆ ಕೆಲವಷ್ಟು ಕರ್ಮಫಲಗಳು ದೂರ ಆಗುತ್ತೆ. ಕೆಲವು ನಿಮ್ಮ ಗ್ರಹಗತಿಗಳು ಸರಿ ಇಲ್ಲದಿರ ನೀವು ಮಾಡದಿರತಕ್ಕಂಥ ತಪ್ಪು ಒಪ್ಪುಗಳಿಗೂ ನೀವು ಶಿಕ್ಷೆ ಅನುಭವಿಸ್ಬೇಕಾಗತ್ತೆ. ಕೆಲವು ಸಮಸ್ಯೆಗಳು ಹೇಗೆ ಬರುತ್ತೆ, ಅರಿವಿಲ್ಲದಿರೋ ಮನೆ ಬಾಗಿಲು ಸಮಸ್ಯೆ ಬಂದು ಕೂತ್ಕೊಳ್ಳುತ್ತೆ. ನಿಮ್ಮ ಒಳಮನಸ್ಸು ಹೇಳೋದೊಂದು, ನಿಮ್ಮ ನಡವಳಿಕೆ ಮತ್ತೊಂದು. ಆದರೂ ನಿಮ್ಮನ್ನು ಅರ್ಥ ಮಾಡ್ಕೊಳ್ಳದಿರತಕ್ಕಂಥ ಪರಿಸ್ಥಿತಿ ನಿಮ್ಮ ಸುತ್ತಮುತ್ತ ಪರಿಸರದಲ್ಲಿರುತ್ತೆ. ಅವರೆಲ್ಲರೂ ಸಹಿತ ನಿಮ್ಮನ್ನು ಸಮಂಜಸವಾಗಿ ಅರ್ಥ ಮಾಡ್ಕೋಬೇಕಾದ್ರೆ, ಎಲ್ಲರನ್ನೂ ನೀವು ಅರ್ಥ ಮಾಡ್ಕೊಂಡು ನೀವು ನಡಿಬೇಕಾದ್ರೆ ಇಂತಹ ಒಂದು ಸಣ್ಣ ಪುಟ್ಟ ಪರಿಹಾರಗಳು ಮಾಡ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಇವತ್ತು ಧನಿಷ್ಠ ಕುಂಭ ಅಥವಾ ಇದು ಉತ್ತರಾಷಾಢ ಪೂರ್ವಾಷಾಢ ಇಂತಹ ನಕ್ಷತ್ರಗಳಿಗೆ ಸಂಬಂಧಪಟ್ಟಂಗೆ ಮಕರ ಕುಂಭ ರಾಶಿಯವರು ಇಬ್ಬರೂ ಸಹಿತ ಈ ತಂತ್ರವನ್ನು ಮಾಡಿಕೊಂಡ್ರೆ ಇದರಿಂದ ತುಂಬ ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇದರ ಜೊತೆಗೆ 9 ವಿಳೆದೆಲೆ, ಒಂದಿಷ್ಟು ಅರಿಶಿನ ಕುಂಕುಮ, ಒಂದಿಷ್ಟು ಬೆಣ್ಣೆ, ಇದನ್ನು ಹನುಮನ ಸಾನ್ನಿಧ್ಯಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದಲೂ ಸಾಕಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ
ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ, ಮನಸ್ಸು ನೆಮ್ಮದಿ ಇರೋದಿಲ್ಲ, ಚಂಚಲತೆ ಜಾಸ್ತಿ ಆಗುತ್ತೆ. ಯಾವುದೇ ಕೆಲಸ ಕಾರ್ಯಗಳು ಮಾಡಬೇಕಾದರೂ ನೀವು ಅಂದುಕೊಂಡಷ್ಟು ವೇಗವಾಗಿ ಕಾರ್ಯಸಿದ್ಧಿ ಆಗುವುದಿಲ್ಲ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿಂತದಲ್ಲಿರ್ತಕ್ಕಂಥ ಕೋಪದಿಂದ ಕೆಲವೊಮ್ಮೆ ನೀವೇ ನಿಮ್ಮ ಕೈಯಾರ ಆಗುವಂಥ ಕೆಲಸವನ್ನು ಹಾಳು ಮಾಡ್ಕೊಳ್ತೀರಿ. ಇವತ್ತು ಏನೇ ಮಾಡಿದ್ರೂ ಸಹಿತ ತಾಳ್ಮೆಯಿಂದ ವರ್ತನೆ ಮಾಡಿ. ಯಾರೊಬ್ಬರನ್ನು ನಿಂದನೆ ಮಾಡೋದು ಬೇಡ, ಯಾರೊಬ್ಬರನ್ನು ದೂಷಣೆ ಮಾಡ್ತಕ್ಕಂಥದ್ದು ಬೇಡ. ಹಾಗೆ ಇವತ್ತು ನೀವು ಮಾಡುವ ಕೆಲಸದಲ್ಲಿ ಏನಾದರೂ ಲಾಭ ಕಾಣಿಸ್ಬೇಕಾದ್ರೆ, ಒಂದಿಷ್ಟು ಫಲಗಳ ಸಿದ್ಧಿ ಆಗಬೇಕಾದ್ರೆ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಗಣಾನಾಂತ್ವಾ ಗಣಪತಿಗುಂ ಭವಾಮಹೇ ಕವಿಂ ಕವೀನಾನುಪಮಶ್ರಮಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ವದ ಆನಷ್ಟೃಣ್ವನ್ನೋತಪಿಸ್ಸೇದ ಸಾಧನಂ. ಓಂ ಗಂ ಗಣಪತೇ ನಮಃ, ಓಂ ಗಂ ಗಣಪತೇ ನಮಃ, ಓಂ ಗಂ ಗಣಪತೇ ನಮಃ. ಹೀಗೆ ಗಣಪತಿಯ ಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡೋದ್ರಿಂದ ಎಂತಹ ಅಸಾಧ್ಯವಾದ್ದಾದರೂ ಸಾಧನೆ ಮಾಡ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇಷ್ಟು ಹೊತ್ತಿನವರೆಗೂ ಕೂಡ ಈ ಒಂದು ಮಂಗಳ ಗೌರಿ ಅನುಷ್ಠಾನದ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಗಳನ್ನು ತಿಳ್ಕೊಂಡಿದ್ದೇವೆ. ಇವತ್ತಿನ ದಿನದ ವಿಶೇಷತೆಯನ್ನು ತಿಳ್ಕೊಂಡಿದ್ದೇವೆ, ಪಂಚಾಂಗ ಶ್ರವಣವನ್ನು ತಿಳ್ಕೊಂಡಿದ್ದೇವೆ, 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳೆಲ್ಲವನ್ನು ಕೂಡ ಬಹಳ ಸವಿಸ್ತಾರವಾಗಿ ಗುರುಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಮಂಗಳ ಗೌರಿಯ ವ್ರತಾನುಷ್ಠಾನವನ್ನು ಪ್ರಾರಂಭ ಮಾಡತಕ್ಕಂಥ ಸಮಯ ಇದೀಗ ಎದುರಾಗಿದೆ. ಕಾರ್ಯಕ್ರಮಕ್ಕೆ ಹೆಂಗಳೆಯರ ಆಗಮನವೂ ಕೂಡ ಆಗಿದೆ. ಇಲ್ಲಿರ್ತಕ್ಕಂಥ ಮಹಿಳಾ ಮಣಿಗಳ ಇವರ ಪರಿಚಯವಂತೂ ತಮ್ಮೆಲ್ಲರಿಗೂ ಕೂಡ ಇರ್ತಕ್ಕಂಥದ್ದೇ. ಇನ್ನು ಬನಶಂಕರಿ ದೇವಸ್ಥಾನದ ಸಾನ್ನಿಧ್ಯದಿಂದ ಶಾರದಾರವರು ಆಗಮಿಸಿದ್ದಾರೆ. ಇನ್ನು ನಿಮ್ಮ ಪ್ರೀತಿಯ ಮಹರ್ಷಿ ಮಂದಿರದ ಕುವರಿ ಮತ್ತು ಒಂದು ಕನ್ಯೆ ಅಂತಲೇ ಹೇಳ್ಬೋದು, ಮನುಷ್ಯರವರು ಕೂಡ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಇವರಿಬ್ಬರನ್ನು ಕೂಡ ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು. ಇದರ ಜೊತೆಗೆ ಗುರೂಜಿಯವರ ಬಲಗೈ ಅಂತ ನಾನು ಕಳೆದ ಬಾರಿನೂ ಕೂಡ ಕಾರ್ಯಕ್ರಮದಲ್ಲಿ ಹೇಳಿದ್ದೆ. ನಮ್ಮ ಹರೀಶ್ ಅಣ್ಣರವರು ಗಾಂಧಿ ಬಜಾರ್ ಶಿವಶಂಕರ ಸ್ವಾಮಿಯ ದೇವಸ್ಥಾನದಲ್ಲಿ ಪ್ರಧಾನ ಅರ್ಚಕ ಸೇವೆಯನ್ನು ಸಲ್ಲಿಸ್ತಾ ಇರತಕ್ಕಂಥವ್ರು ಹರೀಶ್ ಅವರನ್ನು ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಬಿಡೋಣ. ಅಣ್ಣ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಗುರುಗಳೇ, ಪೂಜಾನುಷ್ಠಾನವನ್ನು ಮುಂದುವರಿಸೋಣ. ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಯಾವಾಗ ಯಾರ್ಯಾರು ಎಂಟ್ರಿ ಆಗ್ತಾರೋ ಈ 1.5 ಗಂಟೆ ನೇರ ಪ್ರಸಾರದಲ್ಲಿ ಸಡನ್ ಆಗಿ ನಕ್ಷತ್ರಗಳ ತರ ನಕ್ಷತ್ರ ಮಿನುಗುತ್ತಾರೆ ಇರ್ತಾರ ಬಂದ್ಬಿಡ್ತೀರಿ. ಅದೇ ಒಂದು ಪೂಜಾನುಷ್ಠಾನಕ್ಕೆ ಏನೆಲ್ಲ ವ್ಯವಸ್ಥೆ ಎಷ್ಟು ಸಾಧ್ಯವೋ ಅಷ್ಟು ವ್ಯವಸ್ಥೆ. ಒಂದು ಪೂಜೆ ಅಂದರೆ ಅದಕ್ಕೆ ಏನು ಹೇಗಿರಬೇಕು ಅದು ಹಾಗೇ ಇರಬೇಕು, ಹಾಗಿದ್ರೇ ಕಳೆಯೋದು. ಹಾಗಾಗಿ ಅದ್ಭುತವಾಗಿ ಸಿದ್ಧಿಯಾಗಿರ್ತಕ್ಕಂಥ ಈ ಮಹಾಲಕ್ಷ್ಮಿ ಜೊತೆಗೆ ಗಿರಿಜಾಶಂಕರು ಶಿವಪಾರ್ವತಿಯ ಸಾನ್ನಿಧ್ಯದಲ್ಲಿ ಈ ಒಂದು ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನವನ್ನು ಮಾಡುವಂಥ ಕಾಯಕ ಇವತ್ತು ನಡೀತಾ ಇದೆ. ಎಲ್ಲರೂ ಸಹಿತ ಪ್ರಾರ್ಥನೆ ಮಾಡೋಣ. ಮೊದಲು ಗಣಪತಿ ಆರಾಧನೆ ಮಾಡೋಣ. ತೋಳಿ ಹೂ ಅಕ್ಷತೆ ಕಳಕೈ ತೋಳಿ. ಓಂ ಗಣಪತಿಗುಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಸ್ಪದ ಆನಶೃಣ್ವನ್ನೋತಿಭಿಸ್ಸೇದ ಸಾಧನಂ. ಮಹಾಗಣಾಧಿಪತಯೇ ನಮಃ. ಪ್ರಣೋ ದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತೆ ದೀನಾಮಹಿತ್ರ್ಯವತೋ ವಾಗ್ದೇವ್ಯೈ ನಮಃ. ಓಂ ಶ್ರೀ ಮಹಾಗೌರಿಯೇ ನಮಃ. ಮಂಗಳಗೌರಿಯೇ ನಮಃ. ಮಹಾಗಣಪತಿ ದೇವತಾಭ್ಯೋ ನಮಃ. ಓಂ ಗಂ ಗಣಪತಯೇ ನಮಃ. ಗಣಾನಾಂತ್ವಾ ಗಣಪತಿಂ ಭವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಸ್ಪದ ಆನಶೃಣ್ವನ್ನೋತಿಭಿಸ್ಸೇದ ಸಾಧನಂ. ಓಂ ಭೂಃ ಗಣಪತಿಮಾವಾಹಯಾಮಿ. ಓಂ ಭುವಃ ಗಣಪತಿಮಾವಾಹಯಾಮಿ. ಓಂ ಸುವಃ ಗಣಪತಿಮಾವಾಹಯಾಮಿ. ಓಂ ಭುವಃ ಗಣಪತಿಮಾವಾಹಯಾಮಿ. ಸ್ಥಾಪಯಾಮಿ ಪೂಜಯಾಮಿ. ಮಹಾಗಣಾಧಿಪತಯೇ ನಮಃ. ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ. ಆವಾಹಯಾಮಿ ಆಸನಂ ಸಮರ್ಪಯಾಮಿ. ಪಾದಾರವಿಂದ್ಯೋಃ ಪಾದ್ಯಂ ಸಮರ್ಪಯಾಮಿ. ಹಸ್ತಯೋಃ ಅರ್ಘ್ಯಮರ್ಘ್ಯಂ ಸಮರ್ಪಯಾಮಿ. ಮುಖೈಃ ಆಚಮನಿಮಾಚಮನಿಂ ಸಮರ್ಪಯಾಮಿ. ಸ್ನಾನಂ ಸಮರ್ಪಯಾಮಿ. ಮಹಾಗಣಾಧಿಪತಯೇ ನಮಃ. ಇತಿ ಧೂಪಂ ವನಸ್ಪತಿರಸೋತ್ಮಂ ಗಂಧಾಢ್ಯೋ ಗಂಧ ಉತ್ತಮಃ. ಆಗ್ನೇಯ ಸರ್ವದೇವಾನಾಂ ಧೂಪೋಯಂ ಪ್ರತಿರುಚ್ಯತೆ. ದಿವ್ಯ ಧೂಪಮಾಗ್ರಾಪಯಾಮಿ. ಧೂಪಂ ದರ್ಶಯಾಮಿ. ಧೂಪಾಂತರ ಮಧ್ಯೆ ದೀಪಂ ಸಾಧ್ಯಂತಿ ವರ್ತಿ ಸಂಯುಕ್ತಂ ವಂದಿನ ಜ್ಯೋತಿತಂ ಮಯಾ. ಏಕಾರ್ತಿ ದೀಪಕ್ಕೆ ಹರಿಶ್ಚಂದ್ರ ಸ್ಮಾರ್ಟ್ ಆಗಿರೋದು ಬತ್ತಿನೇ ಹಾಕೋದಿವರು. ನಮ್ಮ ಆಶ್ರಮದಲ್ಲಿ ಒಬ್ಬ ಹುಡುಗರಿದ್ದಾನೆ, ಅವನು ಬಸಯ್ಯ ಅಂತ, ಅವನು ಒಂದೊಂದು ಹೆಬ್ಬೆಟ್ಟು ದಪ್ಪ ಹಾಕಿರ್ತಾನೆ ಬತ್ತಿನ. ಓಂ ಸಾಧ್ಯಂತಿ ಸಂಯುಕ್ತಂ ವಂದಿನ ಜ್ಯೋತಿತಂ ಮಯಾ. ಪ್ರಹಾಣಮಂಗಳಂ ದೀಪಂ ತ್ರೈಲೋಕ್ಯಂ ತಿಮಿರಾರಭ ಭಕ್ತ್ಯಾದೀಪಂ ಪ್ರೇಕ್ಷಾಮಿ ದೇವಾಯ ಪರಮಾತ್ಮನೆ. ಮಹಾಗಣಾಧಿಪತಿ ಮಹಾದಿನೈವೇದ್ಯಂ. ಓಂ
ವಿಶ್ವಾಮಿತ್ರ ಋಷಿ ಸವಿತಾ ದೇವತಾ ಗಾಯತ್ರಿ ಛಂದಃ ಭೂರ್ಭುವಸ್ಸುವಃ ತತ್ಸವಿತುರ್ ನೈವೇದ್ಯ ತಗೊಳ್ಳಿ ಇದನ್ನ. ಓಂ ಇದು ನೈವೇದ್ಯಂ ತಗೊಮ್ಮ. ವಿಶ್ವಾಮಿತ್ರ ಋಷಿ ಸವಿತಾ ದೇವತಾ ಗಾಯತ್ರಿ ಛಂದಃ ಭೂರ್ಭುವಸ್ಸುವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಯೋ ಯೋ ನ ಪ್ರಚೋದಯಾತ್. ಮಹಾಗಣಾಧಿಪತಿ ನಮಃ. ನೈವೇದ್ಯಂ ಸಮರ್ಪಯಾಮಿ. ಪೂಗೀಫಲಸಮಾಯುಕ್ತಂ ಕರ್ಪೂರಟೋಟಯುಕ್ತಂ ತಾಂಬೂಲಂ ಹಿರಣ್ಯಗರ್ಭಾಯ ನಮಃ. ಸುವರ್ಣಪುಷ್ಪದಕ್ಷಿಣಾಂ ಸಮರ್ಪಯಾಮಿ. ಓಂ ಮಹಾಗಣಾಧಿಪತಿ ನಮಃ. ಇದು ನೈವೇದ್ಯಂ ಸಮರ್ಪಯಾಮಿ. ನೈವೇದ್ಯನಾರ್ಥೆ ಮಹಾಮಂಗಳ ನೀರಾರ್ಜನಂ ಕರಿಷ್ಯೆ. ಗಣಪತೆ ಗಣೇಶತ್ವಾಮಃ ನರತೆ ತತ್ಕ್ರಿಯತೆ ಕಿಂಚನಾರೆ ಮಹಾಮರ್ಕಂ ಭಗವನ್ ಚಿತ್ರಮಚ್ಚ. ಮಹಾಗಣಾಧಿಪತಿ ನಮಃ. ಮಹಾಮಂಗಳ ನೀರಾರ್ಜನಂ ದರ್ಶಯಾಮಿ. ಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಯಾವುದೇ ಕಾಯಕವನ್ನು ಮಾಡಬೇಕಾದರೂ ಆದಿಪೂಜಿತನೂ ಅಗ್ರಗಣ್ಯನಾದಂತಹ ಮಹಾಗಣಪತಿಯ ಅನುಗ್ರಹ ಆಗಿ ಗಣಪತಿಯ ಆ ಒಂದು ಪ್ರಸಾದವನ್ನು ಶಿರದ ಮೇಲೆ ಇಟ್ಕೊಂಡ್ರೆ, ಅಂದರೆ ತಲೆ ಮೇಲೆ ಹೂ ಮುಡ್ಕೊಳ್ಳುವಂಥದ್ದು. ಈ ಒಂದು ವಿಶೇಷವಾದಂಥ ಗಣಪತಿಯ ಪ್ರಸಾದವನ್ನು ಶಿರಕ್ಕೆ ತಲೆಗೆ ಹೂ ಮುಡ್ಕೊಳ್ಳೋದ್ರಿಂದ ಇನ್ನು ಮುಂದಿನ ಕಾಯಕದಲ್ಲಿ ಯಾವುದೇ ತರಹ ಕೆಲಸಗಳಿದ್ದರೂ ಯಾವ ಲೋಪಗಳಿಲ್ದಿರ ಮಂಗಳಗೌರಿ ಆಗಲಿ ಯಾವುದೇ ಪೂಜಾನುಷ್ಠಾನ ಆಗಲಿ ಗಣಪತಿಯ ಅನುಗ್ರಹದಿಂದ ಎಲ್ಲವೂ ಕಾರ್ಯಸಿದ್ಧಿ ಆಗುತ್ತೆ. ಹಾಗೆ ಇವತ್ತಿನ ಮಂಗಳಗೌರಿ ಅನುಷ್ಠಾನ ಮಾಡೋದಕ್ಕೂ ಮುನ್ನ ಗಣಪತಿಯ ಮಹಾಪ್ರಸಾದವನ್ನು ಸ್ವೀಕರಿಸುವಂಥ ಕಾಲ. ಒಳ್ಳೆಯದಾಗಲಿ, ಶುಭ ಸಂತೋಷ ಸಿಗಲಿ. ಹೂತು ಅಪಲ ಪುಷ್ಪಾಯ ಚ ಪುಷ್ಪಿಣೀಃ ಬೃಹಸ್ಪತಿ ಪ್ರಚೋದಯಾತ್ಸ್ಥಾನೋ ಮಂತ್ರದ್ವಂ ಮಸಃ. ಓಂ ಮಂಗಳಗೌರಿ ನಮಃ. ಗೌರೀರ್ಮಿಮಾಯ ಸಲಿಲಾನಿ ದಕ್ಷದ್ದೇ ಕಪದೇ ದ್ವಿಪದೇ ಸ ಚತುಷ್ಪದೇ ಅಷ್ಟಾಪದೇ ನವಪದೇ ಬಹುಶೇ ಸಹಸ್ರಾಕ್ಷರ ಪರಮೇ ವ್ಯೋಮನ್ನ. ಮಂಗಳಗೌರಿ ನಮಃ. ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ. ಆವಾಹಯಾಮಿ ಆಸನಂ ಸಮರ್ಪಯಾಮಿ. ಮಂಗಳಗೌರಿಗೆ ವಿಶೇಷವಾಗಿರ್ತಕ್ಕಂಥ ಆರಾಧನೆ ಮಾಡುವಂಥ ಕಾಲ. ಆದರೆ ಇನ್ನೂ ಏನಾದರೂ ಬೇಕಾದಂಥ ವ್ಯವಸ್ಥೆಗಳು ಮಾಡಿಕೊಳ್ಳಿಕ್ಕೆ ನಿಮಗೂ ಒಂದಿಷ್ಟು ಸಮಯ ಬೇಕಲ್ಲ. ಹಾಗೆ ಸಮಯವನ್ನು ನೀವು ಸಿದ್ಧತೆ ಮಾಡಿಕೊಳ್ಳಿ. ಮುಂದಿನ ಭಾಗದಲ್ಲಿ ಅದಕ್ಕೆ ಬೇಕಾಗಿರ್ತಕ್ಕಂಥ ದೀಪ ನೋಡಪ್ಪ ತೋರಿಸೋದನ್ನು. ದೀಪ 16 ದೀಪಗಳು. ಯಾಕೆಂದರೆ ಮಂಗಳಗೌರಿಗೆ ತುಪ್ಪದ ದೀಪ, ಅದರಲ್ಲೂ ತಂಬಿಟ್ಟಿನ ಆರತಿ ದೀಪ, ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ದೀಪಗಳನ್ನು ಸಿದ್ಧತೆ ನಾವು ಮಾಡಿಕೊಂಡಿದ್ದೀವಿ. ತಾವು ಸಹಿತ ಸಿದ್ಧರಾಗಿ ಪೂಜಾನುಷ್ಠಾನನ ಮುಂದುವರಿಸೋಣ. ಆದರೆ ಸಣ್ಣದಾದಂಥ ಒಂದು ವಿರಾಮ ಇರಲಿ. ಕಾಫಿಗೆ ಹೋಗಬೇಡಿ. ಕಾಫಿ ಕುಡಿದ್ರೂ ಸಹಿತ ಕೈ ತೊಳೆದೇ ಪುನಃ ಕೂತ್ಕೋಬೇಕು ಪೂಜೆಗೆ. ಒಳ್ಳೆಯದಾಗಲಿ. ಇಂದಿನ ಭಾಗದಲ್ಲಿ ಪೂಜಾನುಷ್ಠಾನವನ್ನು ಪ್ರಾರ್ಥನೆಯನ್ನು ಪ್ರಾರಂಭ ಮಾಡಿದ್ದಾಯಿತು, ಗಣಪತಿ ಪ್ರಾರ್ಥನೆ ಮಾಡಿದ್ದಾಯಿತು. ಇನ್ನು ಈಗ ವ್ರತಾನುಷ್ಠಾನವನ್ನು ಪ್ರಾರಂಭ ಮಾಡೋಣ. ಗುರುಗಳೇ, ವ್ರತಾನುಷ್ಠಾನವನ್ನು ಮತ್ತೆ ಮುಂದೆ. ಓಂ ಮಂಗಳಗೌರಿಯೇ ನಮಃ. ಅಷ್ಟೋತ್ತರ. ಓಂ ಮಂಗಳಗೌರಿ ನಮಃ. ಓಂ ಮಹಾಗೌರಿ ನಮಃ. ಓಂ ಸರ್ವಮಂಗಳಾಯಿ ನಮಃ.